ಆಧ್ಯಾತ್ಮಿಕ ಆಶೀರ್ವಾದಗಳ ಒಂದು ಅಡ್ವಾಂಟೇಜ್, ಅಲ್ಲಿ ಡಿಸ್ಅಡ್ವಾಂಟೇಜ್ ಇಲ್ಲ. ಯಾಕೆ ಡಿಸ್ಅಡ್ವಾಂಟೇಜ್ ಇಲ್ಲ? ದೆರ್ ಈಸ್ ನೋ ಕಾನ್ಸ್. ವೈ? ರೀಸನ್, ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಆರ್ ಬೇಸ್ಡ್ ಆನ್ Christ's obedience. All the spiritual blessings are based on Christ's obedience. ಕ್ರಿಸ್ತನ ಅನುಸರಣೆಯಿಂದ ನಮಗೆ ಲಭಿಸುವಂಥದ್ದಾಗಿದೆ. ಮಟೀರಿಯಲ್ ಬ್ಲೆಸ್ಸಿಂಗ್ಸ್ ಆರ್ ಬೇಸ್ಡ್ ಆನ್ ಯುವರ್ ಒಬಿಡಿಯನ್ಸ್. ಭೌತಿಕ ಆಶೀರ್ವಾದಗಳು ನಿನ್ನ ಅನುಸರಣೆಯಿಂದ ನಿನಗೆ ಲಭಿಸುವಂಥದ್ದಾಗಿದೆ. ಅಲ್ಲಿ ತುಂಬ ಕಾನ್ಸ್ ಇದೆ. ಪ್ರಾಸ್ಗಿಂತನೂ ಕಾನ್ಸೇ ಜಾಸ್ತಿ, ಅಡ್ವಾಂಟೇಜ್ಗಿಂತನೂ ಡಿಸ್ಅಡ್ವಾಂಟೇಜೇ ಜಾಸ್ತಿ. ಒನ್ಸ್ ಅಗೇನ್ ಎಲ್ಲರಿಗೂ ಕೂಡ ಸ್ವಾಗತ. ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಿಮ್ಮೆಲ್ಲರನ್ನ ಈ ಒಂದು ಬೈಬಲ್ ಸರ್ವೆಗೆ ಸ್ವಾಗತ ಮಾಡ್ತಾ ಇದ್ದೇವೆ. ನಾವು ಸಂತ ಪೌಲರು ಎಫೆಸದವರಿಗೆ ಬರೆದಂತಹ ಪತ್ರಿಕೆಯನ್ನು ಕಲಿತಾ ಇದ್ದೀವಿ. ಆ ಒಂದು ಸರ್ವೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂದರೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ಬಂದು ಅಲ್ಲೇ ಇದ್ದೀವಿ. ಮುಂದಕ್ಕೆ ಹೋಗಲಿಕ್ಕೆ ಇನ್ನೂ ನಮಗೆ ಸಾಧ್ಯ ಆಗಿಲ್ಲ. ಯಾಕೆ ಅಂದರೆ ದೇವರ ಒಂದೊಂದು ವಾಕ್ಯದಲ್ಲೂ ಕೂಡ ಅನೇಕ ಸತ್ಯಗಳು ಅಡಕವಾಗಿದೆ. ದೇರ್ ಆರ್ ಮೆನಿ ಹಿಡನ್ ಟ್ರೂತ್ಸ್ ಆರ್ ಇನ್ ಈಚ್ ವರ್ಡ್ ಆಫ್ ಗಾಡ್. ಅದರಿಂದ ಈ ದಿನ ಕೂಡ ನಾವು ಅಲ್ಲಿಂದನೇ ಪ್ರಾರಂಭ ಮಾಡೋಣ. ಸಾಧ್ಯವಾದರೆ ಸ್ವಲ್ಪ ಮುಂದಕ್ಕೆ ಹೋಗೋಣ. ವಿಲ್ ಟ್ರೈ ಟು ಗೋ ಲಿಟಲ್ ಫಾರ್ವರ್ಡ್. ಓಕೆ, ವರ್ಸ್ ನಂಬರ್ 3. once again we read, God and Father of our Lord Jesus Christ, who has blessed us in Christ with every spiritual blessing in the heavenly places. ನಮ್ಮ ಪ್ರಭು ಯೇಸು ಕ್ರಿಸ್ತರ ಪಿತನಾದ ದೇವರಿಗೆ ಸ್ತುತಿ ಸಲ್ಲಲಿ. ಯಾವಾಗಲೂ ನಾವು ಸ್ತುತಿ ಸಲ್ಲಿಸ್ತಾ ಇರಬೇಕು. ಇದಕ್ಕೋಸ್ಕರ ಈ ಒಂದು ಎಫಿಷಿಯನ್ಸ್ ಬೈಬಲ್ ಸರ್ವೆ ಟೈಮಲ್ಲಿ ಮಾತ್ರ ಅಲ್ಲ, ಎಲ್ಲ ಬೈಬಲ್ ವಾಕ್ಯಗಳನ್ನು ಧ್ಯಾನಿಸುವಾಗಲೂ ಅಥವಾ ಆಧ್ಯಾತ್ಮಿಕವಾಗಿ ನಾವು ಉಪದೇಶ ಮಾಡುವಾಗಲೂ, ಕೇಳಿಸ್ಕೊಳ್ಳುವಾಗಲೂ, ಬೈಬಲ್ ಓದುವಾಗಲೂ ತಂದೆಯಾದ ದೇವರಿಗೆ ಆಧ್ಯಾತ್ಮಿಕ ಆಶೀರ್ವಾದಗಳಿಗಾಗಿ ಸ್ತುತಿ ಹೇಳ್ತಾನೇ ಇರಬೇಕು. ಓಕೆ, ಸೊ ಅದರಿಂದ ಈಗಲೂ ಕೂಡ ನಾವು ಹೇಳಿ ಮುಂದಕ್ಕೆ ಹೋಗೋಣ. ಏಕೆಂದರೆ ಪಿತದೇವರು ಸ್ವರ್ಗಲೋಕದಿಂದ ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿದ್ದಾರೆ. ಆಧ್ಯಾತ್ಮಿಕ ಆಶೀರ್ವಾದಗಳ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ವಿ. ನಮಗೆ ಗೊತ್ತು, ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ದೇವರು ನಮಗೆ ಅನುಗ್ರಹಿಸಿರುವುದು ಕ್ರಿಸ್ತ ಯೇಸುವಿನಲ್ಲಿ. ಆಲ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಆರ್ ಓನ್ಲಿ ಅವೈಲಬಲ್ ಇನ್ ಕ್ರೈಸ್ಟ್ ಜೀಸಸ್ ಇನ್ ಹೆವೆನ್ಲಿ ಪ್ಲೇಸಸ್, ನಾಟ್ ಇನ್ ಎನಿಬಡಿ ಆರ್ ಎನಿವೇರ್. ಇಟ್ಸ್ ಅವೈಲಬಲ್ ಓನ್ಲಿ ಇನ್ ಕ್ರೈಸ್ಟ್ ಇನ್ ಹೆವೆನ್ಲಿ ಪ್ಲೇಸಸ್. ಅದು ಯಾರಲ್ಲಿ ಸಿಗ್ತದೆ? ಯೇಸು ಕ್ರಿಸ್ತನಲ್ಲಿ ಮಾತ್ರ, ಮತ್ತು ಎಲ್ಲಿ? ಸ್ವರ್ಗದಲ್ಲಿ. ಆದುದರಿಂದ ಈ ಆಧ್ಯಾತ್ಮಿಕ ಆಶೀರ್ವಾದಗಳ ಪ್ರೋಸ್ ಆ್ಯಂಡ್ ಕಾನ್ಸ್ ನಾವು ನೋಡೋಣ. ಪ್ರೋಸ್ ಆ್ಯಂಡ್ ಕಾನ್ಸ್ ಅಂದರೆ ಉಪಯೋಗಗಳು, ಕಾನ್ಸ್ ಇಲ್ಲ ಇದರಲ್ಲಿ. ಸೊ ಓನ್ಲಿ ಪ್ರೋಸ್ ಅಂದರೆ ಅಡ್ವಾಂಟೇಜಸ್, ಏನೆಲ್ಲ ಉಪಯೋಗ ಇದೆ ಈ ಒಂದು ಆಧ್ಯಾತ್ಮಿಕ ಆಶೀರ್ವಾದಗಳಿಂದ ಅಂತ ನಾವು ನೋಡೋಣ. ಅದೇ ರೀತಿಯಲ್ಲಿ ಅಟ್ ದ ಸೇಮ್ ಟೈಮ್ ಇನ್ನೊಂದು ಕಡೆ ನಾವು ಇನ್ನೊಂದು ರೀತಿಯ ಆಶೀರ್ವಾದಗಳನ್ನ ಧ್ಯಾನ ಮಾಡ್ತಾ ಇದ್ವಿ. ಯಾವುದದು? ಫಿಸಿಕಲ್ ಆರ್ ಮಟೀರಿಯಲ್ ಬ್ಲೆಸ್ಸಿಂಗ್ಸ್. ಅದರಲ್ಲಿ ಬೇಕಾದರೆ ಪ್ರೋಸ್ ಆ್ಯಂಡ್ ಕಾನ್ಸ್ ಎರಡೂ ಇದೆ. ಪರಾನೂ ಇದೆ, ವಿರೋಧನೂ ಇದೆ. ಅಡ್ವಾಂಟೇಜಸ್ಸು ಇದೆ, ಡಿಸ್ಅಡ್ವಾಂಟೇಜಸ್ಸು ಇದೆ. ಆದರೆ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಅಲ್ಲಿ ಓನ್ಲಿ ಪ್ರೋಸ್, ಓನ್ಲಿ ಅಡ್ವಾಂಟೇಜಸ್, ನೋ ಡಿಸ್ಅಡ್ವಾಂಟೇಜಸ್. ಅರ್ಥ ಆಗ್ತಿದೆಯಾ? ಸೊ ನಾವು ನೋಡೋಣ ಏನೆಲ್ಲ ಒಂದು ಪ್ರೋಸ್ ನಮಗೆ ಆಧ್ಯಾತ್ಮಿಕ ಆಶೀರ್ವಾದಗಳಲ್ಲಿ ಇದೆ, ಅಥವಾ ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್ ಅಲ್ಲಿ, ಭೌತಿಕ ಆಶೀರ್ವಾದಗಳಲ್ಲಿ ಏನೆಲ್ಲ ಪ್ರೋಸ್ ಆ್ಯಂಡ್ ಕಾನ್ಸ್, ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಇದೆ ಅಂತ ನಾವು ನೋಡೋಣ.
ಮೊದಲನೇದಾಗಿ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ನಾವು ಹೆಚ್ಚು ಅನುಭವಿಸಿದಷ್ಟು ನಮಗೆ ದೇವರನ್ನು ಹೆಚ್ಚು ಪ್ರೀತಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ದ ಮೋರ್ ವಿ experience or enjoy the spiritual blessings, we can love God more. That is the process. There is no cons. ಆದರೆ the more we enjoy the material blessings, we can love God. At the same time, we can love the world more. More than we love God, we love the world more. That is the cons, disadvantage of material blessing. ಅರ್ಥ ಆಗ್ತಿದೆಯಾ? ನಾವು ಎಷ್ಟು ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಇಲ್ಲಿ ಬರೆದಿರ್ತಕ್ಕಂಥ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಅನೇಕ ಆಧ್ಯಾತ್ಮಿಕ ಆಶೀರ್ವಾದಗಳಿದೆಯಲ್ವಾ? ಅಧ್ಯಾಯ 3 ಅಥವಾ 4ರಿಂದ 13ರವರೆಗೆ ಅನೇಕ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ನಾವು ಲಿಸ್ಟ್ ಮಾಡಿದ್ವಿ. ಎಲ್ಲ ಇದಿಷ್ಟು ಮಾತ್ರ ಅಲ್ಲ, ಇದಲ್ಲದೇನೂ ಕೂಡ ಆಧ್ಯಾತ್ಮಿಕ ಆಶೀರ್ವಾದಗಳಿದೆ. ಈ ಅಧ್ಯಾಯದಲ್ಲಿ ಈ ವಚನಗಳಲ್ಲಿರುವ ಆಧ್ಯಾತ್ಮಿಕ ಆಶೀರ್ವಾದಗಳು, ಇವುಗಳನ್ನು ನಾವು ಎಷ್ಟು ಅನುಭವಿಸ್ತೀವೋ, ದ ಮೋರ್ ವಿ ಎಕ್ಸ್ಪೀರಿಯನ್ಸ್ ಆರ್ ಎಂಜಾಯ್ ಮಾಡ್ತೀವೋ, ಅಷ್ಟು ನಾವು ದೇವರನ್ನು ಹೆಚ್ಚಾಗಿ ಪ್ರೀತಿ ಮಾಡಲಿಕ್ಕಾಗತ್ತೆ. ಆದರೆ ಎಷ್ಟು ಹೆಚ್ಚಾಗಿ ಭೌತಿಕ ಆಶೀರ್ವಾದಗಳು, ನಾವು ಹೇಳಿದ್ವಲ್ವಾ, ಭೌತಿಕ ಆಶೀರ್ವಾದಗಳು ಅಂದರೆ ಶರೀರಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಮನುಷ್ಯನ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್ ಆರ್ ಫಿಸಿಕಲ್ ಬ್ಲೆಸ್ಸಿಂಗ್ಸ್ ರಿಲೇಟೆಡ್ ಟು ಆರ್ ಹ್ಯೂಮನ್ ಬಾಡಿ ಆ್ಯಂಡ್ ಸೋಲ್. ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ರಿಲೇಟೆಡ್ ಟು ಆರ್ ಸ್ಪಿರಿಟ್ ಅಲೋನ್. ನೆನ್ಪಿಟ್ಕೊಳ್ಳಿ, ಆಧ್ಯಾತ್ಮಿಕ ಆಶೀರ್ವಾದಗಳು ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ಅಥವಾ ಈ ರೀತಿ ತೆಗೆದುಕೊಂಡ್ರೆ ನಮಗಿನ್ನೂ ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ. ಒಬ್ಬ ಮನುಷ್ಯ 3 ಪಾರ್ಟ್ ಬೇಯಿಂಗ್ ನಮಗೆ ಗೊತ್ತು: ಸ್ಪಿರಿಟ್, ಸೋಲ್, ಬಾಡಿ. ಆತ್ಮ, ಪ್ರಾಣ, ದೇಹಾತ್ಮ, ಪ್ರಾಣ ಅಲ್ವಾ? ಸೊ ನಾವು ಈ ರೀತಿ ತಗೊಳ್ಳೋಣ, ಅದನ್ನು 2 ಪಾರ್ಟ್ ಮಾಡೋಣ. ಯಾವ ರೀತಿ ಅಂದರೆ ಸೋಲ್ ಆ್ಯಂಡ್ ಬಾಡಿ ಟುಗೆದರ್ ಒನ್. ಓಕೆ, ಅದನ್ನು ನಾವು ನ್ಯಾಚುರಲ್ ಮ್ಯಾನ್ ಅಂತ ಕರೆಯೋಣ. ನ್ಯಾಚುರಲ್ ಮ್ಯಾನ್. ಸ್ಪಿರಿಟ್ ಇನ್ನೊಂದು ವ್ಯಕ್ತಿ, ಸ್ಪಿರಿಚುವಲ್ ಮ್ಯಾನ್. ಓಕೆ, ನ್ಯಾಚುರಲ್ ಮ್ಯಾನ್, ಯಾಕಂದರೆ ಸೋಲ್ ಇಲ್ಲದೆ ಮತ್ತೆ ಬಾಡಿ ಮಾತ್ರ ಡೆಡ್ ಆಗಿಬಿಡುತ್ತೆ, ಸತ್ತೋಗ್ಬಿಡುತ್ತೆ. ಸೊ ಸೋಲ್ ಬೇಕೇ ಬೇಕು. ಒಂದು ಪ್ರಾಣಿಗೆ ಬಾಡಿ ಇರೋದಿಲ್ಲ, ಅದಕ್ಕೆ ಬಾಡಿ ಇರುತ್ತೆ, ಸೋಲ್ ಇರುತ್ತೆ, ಬಟ್ ಸ್ಪಿರಿಟ್ ಇರೋದಿಲ್ಲ. ಆದರೆ ಮನುಷ್ಯನಿಗೆ ಬಾಡಿ, ಸೋಲ್, ಸ್ಪಿರಿಟ್ ಇದ್ದೇ ಇರುತ್ತೆ. ಓಕೆ, ಐದರ್ ದ ಸ್ಪಿರಿಟ್ ಈಸ್ ಇನ್ ಡೆಡ್ ಸ್ಟೇಟ್ ಆರ್ ಇನ್ ದ ಲಿವಿಂಗ್ ಸ್ಟೇಟ್. ಜೀವಂತವಾಗಿರ್ಬೋದು ಅಥವಾ ಸತ್ತ ಅವಸ್ಥೆಯಲ್ಲಿರ್ಬೋದು ಮನುಷ್ಯನ ಆತ್ಮ. ಆದರೆ ಆತ್ಮ ಅನ್ನೋದು ಇದ್ದೇ ಇರುತ್ತೆ, ಯಾಕೆಂದರೆ ಆತ್ಮ ದೇವರು ಕೊಟ್ಟಂಥದ್ದು. ದೇವರು ಕೊಟ್ಟಿದ್ದಾಗಿದ್ದರಿಂದ ಅದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದು ಇದ್ದೇ ಇರುತ್ತೆ. ಎವ್ರಿ ಹ್ಯೂಮನ್ ಬೀಯಿಂಗ್ ಈಸ್ ಸ್ಪಿರಿಚುವಲ್. ನೆನ್ಪಿಟ್ಕೊಳ್ಳಿ, ಅನಿಮಲ್ಸ್ ಆರ್ ನಾಟ್ ಸ್ಪಿರಿಚುವಲ್. ನಾವು ಸಾಧಾರಣ ಸ್ಪಿರಿಚುವಲ್ ಅಂತ ಯಾರಿಗೆ ಹೇಳ್ತೀವಿ ಅಂದರೆ, ಸ್ಪಿರಿಚುವಲ್ ಅಂತ ಈ ಪಾಸಿಟಿವ್ ಸೆನ್ಸಲ್ಲಿ ಹೇಳ್ತೀವಿ. ತುಂಬ ದೇವರ ಸಂಬಂಧದಲ್ಲಿರುವವರು, ದೇವರನ್ನ ಪ್ರೀತಿಸುವವರು, ಪ್ರಾರ್ಥನೆ ಮಾಡುವವರು, ಅವ್ರನ್ನ ನಾವು ತುಂಬ ಸ್ಪಿರಿಚುವಲ್ ಅಂತ ಹೇಳ್ತೀವಿ. ನಾನು ಆ ರೀತಿಯಲ್ಲಿ ಅಲ್ಲ ಹೇಳ್ತಾ ಇರೋದು. ಸ್ಪಿರಿಚುವಲ್ ಅಂದರೆ ಅವರಿಗೆ ಸ್ಪಿರಿಟ್ ಇದೆ. ಎವ್ರಿ ಹ್ಯೂಮನ್ ಬೀಯಿಂಗ್ ಹ್ಯಾಸ್ ಸ್ಪಿರಿಟ್, ಸೊ ದೇ ಆರ್ ಸ್ಪಿರಿಚುವಲ್. ಆತ್ಮ ಇರೋದರಿಂದ ಆತ್ಮಿಕನಾಗಿದ್ದಾನೆ ಮನುಷ್ಯ. ಆದರೆ ಬೈಬಲ್ ಪ್ರಕಾರ ಯಾರೆಲ್ಲ ಆತ್ಮಿಕವಾಗಿ ಜನಿಸಿಲ್ಲವೋ ಅಥವಾ ಆತ್ಮದಲ್ಲಿ ಒಂದು ಹೊಸ ಜನ್ಮವನ್ನು ಕಂಡುಕೊಳ್ಳಲಿಲ್ಲವೋ ಅವರು ಆತ್ಮದಲ್ಲಿ ಸತ್ತವರಾಗಿರ್ತಾರೆ. ದೇ ಹ್ಯಾವ್ ಸ್ಪಿರಿಟ್ ಆರ್ ದೇ ಆರ್ ಸ್ಪಿರಿಚುವಲ್ ಬೀಯಿಂಗ್ ಬಟ್ ಡೆಡ್. ಮೀನ್ಸ್ ದೇ ಕೆನಾಟ್ ಹ್ಯಾವ್ ಎ ಕನೆಕ್ಷನ್ ವಿತ್ ಗಾಡ್. ದೇ ಹ್ಯಾವ್ ನೋ ಕಾಂಟ್ಯಾಕ್ಟ್ ವಿತ್ ಗಾಡ್, ಬಿಕಾಸ್ ಗಾಡ್ ಇಸ್ ಸ್ಪಿರಿಟ್. ದೇವರ ಆತ್ಮಸ್ವರೂಪಿಯಾಗಿದ್ದಾರೆ. ನೀವು ಈ ಬೈಬಲ್ ಕ್ಲಾಸ್ನಲ್ಲಿ ಶ್ರದ್ಧೆಯಿಂದ ಜೊತೆಯಲ್ಲಿ ಕುಳಿತುಕೊಂಡು ಆಲಿಸಿದರೆ ಮಾತ್ರ ಅರ್ಥ ಆಗುತ್ತೆ. ಯಾಕೆ ಅಂದರೆ ಇದು ಬೈಬಲ್ ಸರ್ವೆ ಮಾಡ್ತಾ ಬೈಬಲ್ ಕ್ಲಾಸ್ ಕೂಡ ಆಗಿದೆ. ಸರ್ವೆ ಮಾಡ್ತಾ ಇದ್ದೀವಿ, ಅಟ್ ದ ಸೇಮ್ ಟೈಮ್ ವಿ ಆರ್ ಸ್ಟಡಿಯಿಂಗ್, ನೋಯಿಂಗ್ ಕ್ರೈಸ್ಟ್ ಥ್ರೂ ಹಿಸ್ ವರ್ಡ್. ಸೊ ಬಿ ಅಟೆಂಟಿವ್ ಟು ದ ಮೆಸೇಜ್.
ಅಟೆಂಟಿವ್ ಆಗಿದ್ದರೆ ಮಾತ್ರ ನಿಮ್ಮ ಒಳಗಡೆ ಹೋಗುತ್ತೆ. ಇಟ್ ವಿಲ್ ಗೋ ಟು ಯುವರ್ ಸ್ಪಿರಿಟ್. ಓಕೆ, ಇಟ್ ವಿಲ್ ಗಿವ್ ಲೈಫ್, ಇಟ್ ವಿಲ್ ಬ್ರಿಂಗ್ ಲೈಟ್. ಜೀವ ಮತ್ತು ಬೆಳಕನ್ನು ಇದು ನಮ್ಮೊಳಗಡೆ ತರುತ್ತೆ. ಎ ಡಿವೈನ್ ಲೈಫ್ ಆ್ಯಂಡ್ ಡಿವೈನ್ ಲೈಟ್, ಒಂದು ಸ್ವರ್ಗೀಯವಾದ ಜೀವವನ್ನು, ಸ್ವರ್ಗೀಯವಾದ ಬೆಳಕನ್ನು ನಮ್ಮೊಳಗಡೆ ಈ ವಾಕ್ಯಗಳು ಅಥವಾ ಈ ಸ್ಟಡಿ ಏನು ಮಾಡ್ತಾ ಇದ್ದೀವೋ ಅದು ನಮ್ಮೊಳಗಡೆ ತಗೊಂಡು ಬರುತ್ತೆ. ಓಕೆ, ಅದರಿಂದ ಬಿ ಅಟೆಂಟಿವ್ ಟು ವಾಟ್ ಯು ಆರ್ ಲಿಸನಿಂಗ್. ಕೇಳಿಸ್ಕೊಳ್ಳೋದು ವಿಷಯದಲ್ಲಿ ನೀವು ಪೂರ್ಣ ಮನಸ್ಸನ್ನು ಈ ಕಡೆ ಕೊಟ್ಟು ನೀವು ಆಲಿಸ್ರಿ. ಆವಾಗ ನಿಮಗೆ ಖಂಡಿತವಾಗಲು ನಿಮ್ಮ ಒಳಗಡೆ ಆ ಒಂದು ವಾಕ್ಯ ಜೀವಂತವಾದದ್ದು ಅಂತ ಇದೆಯಲ್ವಾ, ವರ್ಡ್ ಆಫ್ ಗಾಡ್ ಇಸ್ ಲಿವಿಂಗ್ ಆ್ಯಂಡ್ ಆ್ಯಕ್ಟಿವ್, ಅದು ನಿಮಗೆ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕಾಗತ್ತೆ. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್. ಓಕೆ, ಎಸ್. ಆತ್ಮಿಕ ಮನುಷ್ಯ ಬೈ ಡಿಫಾಲ್ಟ್ ಏನಾಗಿರ್ತಾನೆ ಅಂದರೆ, ಆತ್ಮ ಇದೆ ಅವನಲ್ಲಿ, ಆದರೆ ಏನಾಗಿದೆ ಅಂದರೆ ಸತ್ತ ಅವಸ್ಥೆಯಲ್ಲಿ, ಇಟ್ ಈಸ್ ಇನ್ ಡೆಡ್ ಸ್ಟೇಟ್. ಡೆಡ್ ಸ್ಟೇಟ್ ಅಂತ ಹೇಳುವಾಗ ಇಟ್ ಈಸ್ ದೇರ್ ಬಟ್ ಇಟ್ ಕೆನಾಟ್ ಹ್ಯಾವ್ ಎನಿ ಕಾಂಟ್ಯಾಕ್ಟ್ ವಿತ್ ಇಟ್ಸ್ ಕ್ರಿಯೇಟರ್. ಆತ್ಮ ಇದೆ, ಆದರೆ ಅದು ತನ್ನ ಸೃಷ್ಟಿಕರ್ತನ ಜೊತೆ ಏನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಯಾವುದೇ ಕಾಂಟ್ಯಾಕ್ಟ್ ಕನೆಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಮಾಡಲಿಕ್ಕೆ ಆಗಬೇಕಾದ್ರೆ ಆತ್ಮಕ್ಕೆ ಜೀವ ಬೇಕು. ಕಾರಣ ಏನು ಅಂದರೆ ಗಾಡ್ ಈಸ್ ಸ್ಪಿರಿಟ್. ದೇವರು ಆತ್ಮಸ್ವರೂಪಿಯಾಗಿದ್ದಾನೆ. ದೇವರು ಆತ್ಮಸ್ವರೂಪಿ. ಜಾನ್ 4:24, ಗಾಡ್ ಈಸ್ ಸ್ಪಿರಿಟ್. ದೇವರು ಆತ್ಮಸ್ವರೂಪನಾಗಿರುವುದರಿಂದ ದೇವರ ಜೊತೆಯಲ್ಲಿ ಕನೆಕ್ಷನ್ ಇಟ್ಕೋಬೇಕಾದ್ರೆ, ದೇವರನ್ನ ನಾವು ಸಂಪರ್ಕಿಸಬೇಕಾದ್ರೆ, ದೇವರ ಜೊತೆಯಲ್ಲಿ ಒಂದು ಅನ್ಯೂನ್ಯತೆಯಲ್ಲಿ ಬದುಕಲಿಕ್ಕೆ ಸಾಧ್ಯವಾಗಬೇಕಾದ್ರೆ ನಮ್ಮ ಆತ್ಮಕ್ಕೆ ಏನು ಬೇಕು? ಲೈಫ್ ಬೇಕು. ನಾಟ್ ಫಿಸಿಕಲ್ ಲೈಫ್, ಸ್ಪಿರಿಚುವಲ್ ಲೈಫ್ ಬೇಕು. ಈ ಸ್ಪಿರಿಚುವಲ್ ಲೈಫ್ ನಮ್ಮ ಆತ್ಮಕ್ಕೆ ಸಿಗೋದು ಥ್ರೂ ದ ಹೋಲಿ ಸ್ಪಿರಿಟ್, ಓನ್ಲಿ ಥ್ರೂ ಹೋಲಿ ಸ್ಪಿರಿಟ್. ವೆನ್ ಹೋಲಿ ಸ್ಪಿರಿಟ್ ಕಮ್ಸ್ ಇನ್, ವಿ ಗೆಟ್ ದಟ್ ಸ್ಪಿರಿಚುವಲ್ ಲೈಫ್. ಓಕೆ, ನಮಗೆ ಆಧ್ಯಾತ್ಮಿಕ ಜೀವನ ಅನ್ನೋದು ಪಾಸಿಟಿವ್ ಸೆನ್ಸಲ್ಲಿ ನಮಗೆ ಒಂದು ದೈವಿಕವಾದ ಆಧ್ಯಾತ್ಮಿಕ ಜೀವನ ಸಿಗುತ್ತೆ. ಅದಿಲ್ಲದೆ ಇದ್ದರೆ ಆಧ್ಯಾತ್ಮಿಕತೆ ಅನ್ನೋದು ಇರುತ್ತೆ, ಸ್ಪಿರಿಟ್ ಅನ್ನೋದು ಇರುತ್ತೆ, ಆದರೆ ನೆಗೆಟಿವ್ ಆಗಿರುತ್ತೆ. ಅದರಿಂದ ಏನು ಮಾಡ್ಬೋದು ಕೇಳಿದರೆ, ಸೈತಾನನ್ನು ಆರಾಧಿಸ್ಬೋದು, ಅನೇಕ ವಿಚ್ ಕ್ರಾಫ್ಟ್ ಮಾಡ್ಬೋದು. ಇದೆಲ್ಲ ಸ್ಪಿರಿಚುವಲ್ ಪವರ್ಸ್. ಆತ್ಮದಲ್ಲಿ ಸತ್ತಿರ್ತಕ್ಕಂಥ ಮನುಷ್ಯನು ಕೂಡ ಆತ್ಮಿಕವಾದ ಕಾರ್ಯಗಳನ್ನು ಪೈಶಾಚಿಕವಾದ ರೀತಿಯಲ್ಲಿ ಮಾಡಲಿಕ್ಕಾಗತ್ತೆ. ಆತ್ಮದಲ್ಲಿ ಜೀವ ಹೊಂದಿಕೊಂಡವನು ಪವಿತ್ರಾತ್ಮನ ಮುಖಾಂತರವಾಗಿ ಆತ್ಮಿಕ ಕಾರ್ಯವನ್ನು ದೈವಿಕವಾಗಿ ದೇವರಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ಮಾಡಲಿಕ್ಕಾಗತ್ತೆ. ವಿ ನೀಡ್ ಟು ಬಿ ಕೇರ್ಫುಲ್ ಇನ್ ದಟ್ ಏರಿಯಾ. ಸೊ ನಾನು ಅದ್ರ ಬಗ್ಗೆ ಡೀಟೇಲ್ ಆಗಿ ಈಗ ಹೋಗೋದಿಲ್ಲ, ಯಾಕೆಂದರೆ ಹೋದರೆ ನಮಗಿಲ್ಲಿ ಮುಂದೆ ಹೋಗಲಿಕ್ಕೆ ಕಷ್ಟ ಆಗುತ್ತೆ. ಎನಿವೆ, ಕಷ್ಟ ಆದರೂ ಪರವಾಗಿಲ್ಲ. ವಿ ನೀಡ್ ಟು ಲರ್ನ್ ಆಲ್ ದೀಸ್ ಥಿಂಗ್ಸ್. ವಿ ಶುಡ್ ನೋ ವಾಟ್ ಇಟ್ ಈಸ್. ಯಾಕೆಂದರೆ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ ಅಂತ ನಾವು ಹೇಳ್ತೀವಿ. ಹಾಗಾದರೆ ಇದು ಯಾರಿಗೆ ಅನುಭವಿಸ್ಲಿಕ್ಕಾಗತ್ತೆ? ದಿ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಬಾರ್ನ್ ಅಗೇನ್ ಚಿಲ್ಡ್ರನ್ ಆಫ್ ಗಾಡ್. ನೆನ್ಪಿಟ್ಕೊಳ್ಳಿ, ಈ ಆಧ್ಯಾತ್ಮಿಕ ಆಶೀರ್ವಾದಗಳು ಹೊಸದಾಗಿ ಹುಟ್ಟಿದ ದೇವರ ಮಕ್ಕಳಿಗೆ ಮಾತ್ರನೇ, ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಕ್ರೀಡ್, ರಿಲಿಜಿಯನ್ ಆ್ಯಂಡ್ ಸೆಕ್ಸ್. ಯಾವುದೇ ಲಿಂಗ ಭೇದವಿಲ್ಲ, ಜಾತಿ ಭೇದವಿಲ್ಲ, ಮತ ಭೇದವಿಲ್ಲ, ಧರ್ಮ ಭೇದವಿಲ್ಲ. ಯಾರೇ ಆಗಿರಲಿ, ಒಬ್ಬ ಮನುಷ್ಯ, ಸ್ತ್ರೀ ಆಗಿರಲಿ, ಪುರುಷನಾಗಿರಲಿ, ಯಾವುದೇ ಜಾತಿ ಜನಾಂಗದವನಾಗಿರಲಿ, ಶುಭ ಸಂದೇಶದ ಮುಖಾಂತರ ಹೊಸದಾಗಿ ಹುಟ್ಟಿದ ವ್ಯಕ್ತಿ ಆಗಿದ್ದರೆ, ದೇವರಾತ್ಮನ ಮುಖಾಂತರ ಹೊಸ ಜನ್ಮವನ್ನು ಪಡೆದಂಥ ವ್ಯಕ್ತಿ ಆಗಿದ್ದರೆ, that person can experience all the spiritual blessings available in Christ Jesus in heavenly places. Otherwise, it cannot be experienced. If person is not born of God, ದೇವರಿಂದ ಹೊಸದಾಗಿ ಹುಟ್ಟದ ವ್ಯಕ್ತಿಗೆ, that person cannot experience spiritual blessings. More than that, these spiritual blessings are foolishness to him. ಆಧ್ಯಾತ್ಮಿಕ ಆಶೀರ್ವಾದಗಳು ಆತನಿಗೆ ಮೂರ್ಖತನವಾಗಿರ್ತದೆ. ಯಾವುದು? ಈಗ ನಾವಿಲ್ಲಿ ಓದಿದರೆ, ಈ ಎಫೆಸದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 1 ವಾಕ್ಯ 4, 5, 6, 7, 8, 9, 10, 11, 12, 13 ಇದೆಲ್ಲ ಓದುವಾಗ
ಇದರಲ್ಲಿರ್ತಕ್ಕಂಥ ಆಧ್ಯಾತ್ಮಿಕ ಆಶೀರ್ವಾದಗಳು ಭೌತಿಕ ಮನುಷ್ಯನಿಗೆ ಹುಚ್ಚುತನವಾಗಿ ಕಾಣುತ್ತದೆ, ಅಥವಾ ಏನೂ ಇಲ್ಲ ಅದರಲ್ಲಿ ಅಂತ ಅನಿಸುತ್ತೆ. ಏನಿದೆ ಅದರಲ್ಲಿ ಅಂಥದ್ದು ಅಂತ ಅನಿಸುತ್ತೆ. ಅದೇ ಭೌತಿಕ ಮನುಷ್ಯನಿಗೆ ಡ್ಯೂಟ್ರೋನಮಿ 28 ಓದಿಸಿ, ಧರ್ಮೋಪದೇಶ ಕಾಂಡ 28 ಅಧ್ಯಾಯ ವಾಕ್ಯ 1ರಿಂದ 14 ಇರ್ತಕ್ಕಂಥ ವಚನಗಳನ್ನು ಓದಿದರೆ ಅವನಿಗೆ ತುಂಬ ಖುಷಿ ಆಗುತ್ತೆ. ಹಿ ವಿಲ್ ಪ್ರೈಸ್ ಗಾಡ್. He will praise God for material blessings. So another advantage of being spiritual ಅಥವಾ being born again, ಹೊಸದಾಗಿ ಹುಟ್ಟಿರುವುದರಿಂದ ಆಧ್ಯಾತ್ಮಿಕವಾದ ಆಶೀರ್ವಾದಗಳನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡೋದರಿಂದ, ಹೊಸದಾಗಿ ಹುಟ್ಟಿ ಆಧ್ಯಾತ್ಮಿಕ ಆಶೀರ್ವಾದಗಳನ್ನ ಅನುಭವಿಸುವುದರಿಂದ, being born again and experiencing this spiritual blessings, another pros is this: he can praise God for nothing. He can thank and praise God for nothing. Otherwise, if you are experiencing only material blessings, you can praise God for something. ಅಂದರೆ ಆಧ್ಯಾತ್ಮಿಕ ಆಶೀರ್ವಾದಗಳನ್ನ ಅನುಭವಿಸ್ತಾ ಇರ್ತಕ್ಕಂಥ ಮನುಷ್ಯ ದೇವರಿಗೆ ಧನ್ಯವಾದ ಹೇಳ್ತಾನೆ, ದೇವರನ್ನ ಹೊಗಳಿ ಕೊಂಡಾಡ್ತಾನೆ. ಯಾತಕ್ಕಾಗಿ ಅಂದರೆ ಯಾತಕ್ಕಾಗಿಯೂ ಅಲ್ಲ, ಕಾರಣ ಇಲ್ಲ. ದೆರ್ ಇಸ್ ನೋ ರೀಸನ್. ದೆರ್ ಇಸ್ ಎ ರೀಸನ್. ರೀಸನ್ ಏನು ಕೇಳಿದ್ರೆ ಇಷ್ಟೇ: ಬಿಕಾಸ್ ಗಾಡ್ ಈಸ್ ವರ್ದಿ ಆಫ್ ಇಟ್. ದಟ್ಸ್ ದ ರೀಸನ್. ನೋ ಅದರ್ ರೀಸನ್. ರೀಸನ್ ಅಂದರೆ ನಮಗೇನೋ ಸಿಕ್ತು, ನಮಗೇನೋ ಆಯಿತು ಅಲ್ಲ. ನಾಟ್ ಬಿಕಾಸ್ ಆಫ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಆಲ್ಸೋ. ನಮಗೆ ಇಷ್ಟೆಲ್ಲ ಆಧ್ಯಾತ್ಮಿಕ ಆಶೀರ್ವಾದಗಳು ಕೊಟ್ಟಿದ್ದೀರಾ ದೇವರೇ, ಅದಕ್ಕಾಗಿ ನಿಮಗೆ ಸ್ತೋತ್ರ. ನೋ, ಆಧ್ಯಾತ್ಮಿಕ ಆಶೀರ್ವಾದ ಕೊಟ್ಟಿದ್ದಕ್ಕೂ ಅಲ್ಲ, ಭೌತಿಕ ಆಶೀರ್ವಾದ ಕೊಟ್ಟಿದ್ದಕ್ಕೂ ಅಲ್ಲ. ಈ ಒಂದು ಆಧ್ಯಾತ್ಮಿಕ ಆಶೀರ್ವಾದ ಅನುಭವಿಸ್ತಾ ವಿ ಸ್ಟಾರ್ಟ್ ಥ್ಯಾಂಕಿಂಗ್ ಗಾಡ್ ಆ್ಯಂಡ್ ಪ್ರೈಸಿಂಗ್ ಗಾಡ್ ಫಾರ್ ನೋ ರೀಸನ್. ರೀಸನ್ ಮೀನ್ಸ್ ಗಾಡ್ ಈಸ್ ವರ್ದಿ ಆಫ್ ಇಟ್. ಹೀ ಈಸ್ ವರ್ದಿ ಆಫ್ ಆಲ್ ಥ್ಯಾಂಕ್ಸ್ ಗಿವಿಂಗ್ ಆ್ಯಂಡ್ ಪ್ರೈಸಸ್. ದಟ್ ಈಸ್ ದ ಅಲ್ಟಿಮೇಟ್ ರೀಸನ್, ನೋ ಅದರ್ ರೀಸನ್. ಆದರೆ ಈ ಭೌತಿಕ ಆಶೀರ್ವಾದ ಪಡ್ಕೊಳ್ತಾ ಇರ್ತಕ್ಕಂಥ ಮನುಷ್ಯನಿಗೆ ಹಿ ಕ್ಯಾನ್ ಓನ್ಲಿ ಥ್ಯಾಂಕ್ ಗಾಡ್ ಆ್ಯಂಡ್ ಪ್ರೈಸ್ ಗಾಡ್ ವೆನ್ ಹಿ ಈಸ್ ಎಕ್ಸ್ಪೀರಿಯನ್ಸಿಂಗ್ ಆರ್ ಎಂಜಾಯಿಂಗ್ ಮಟೀರಿಯಲ್ ಬ್ಲೆಸ್ಸಿಂಗ್ಸ್. ಭೌತಿಕ ಆಶೀರ್ವಾದ ಅನುಭವಿಸ್ತಾ ಇರುವುದರ ಒಂದು ಡಿಸ್ಅಡ್ವಾಂಟೇಜ್, ಕಾನ್ಸ್ ಏನು ಕೇಳಿದರೆ, ಅವನಿಗೆ ದೇವರಿಗೆ ಸ್ತುತಿ ಮಾಡಲಿಕ್ಕೂ ಥ್ಯಾಂಕ್ಸ್ ಹೇಳಲಿಕ್ಕೂ ಆಗೋದು ಅವನಿಗೆ ಭೌತಿಕ ಆಶೀರ್ವಾದ ಅನುಭವಿಸ್ಲಿಕ್ಕಾದಾಗ ಮಾತ್ರ. ಫಾರ್ ಎಕ್ಸಾಂಪಲ್, ಒಂದು ರೋಗಿಗೆ ರೋಗ ಸೌಖ್ಯ ಸಿಕ್ಕಿದಾಗ ತುಂಬ ಸಂತೋಷವಾಗಿ ದೇವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕಾಗುತ್ತೆ. ಅಥವಾ ನಮ್ಮ ಜೀವನದಲ್ಲಿ ಏನಾದರೂ ನಮ್ಮ ಶರೀರಕ್ಕೂ ಮತ್ತು ನಮ್ಮ ಮನಸ್ಸಿಗೂ ಪ್ರಾಣಕ್ಕೂ ಸಂಬಂಧಪಟ್ಟಿದ್ದು ಏನಾದರೂ ಒಂದು ಒಳ್ಳೆಯದಾದರೆ ಖಂಡಿತವಾಗಲೂ ನಮಗೆ ಭಾಳ ಸಂತೋಷದಿಂದ, ಕೆಲವೊಮ್ಮೆ ಕಣ್ಣೀರು ಸುರಿಸಿ ಆನಂದ ಬಾಷ್ಪದಿಂದ ಥ್ಯಾಂಕ್ ಯು ಜೀಸಸ್ ಅಂತ ಹೇಳ್ತೀವಿ. ಆದರೆ ಆಧ್ಯಾತ್ಮಿಕ ಆಶೀರ್ವಾದ ಅನುಭವಿಸ್ತಾ ವಿತೌಟ್ ಯುವರ್ ನಾಲೆಡ್ಜ್, ಯು ಸ್ಟಾರ್ಟ್ ಲವಿಂಗ್ ಗಾಡ್, ಯು ಸ್ಟಾರ್ಟ್ ಥ್ಯಾಂಕಿಂಗ್ ಆ್ಯಂಡ್ ಪ್ರೈಸಿಂಗ್ ಗಾಡ್. ನಿನಗೆ ಅರಿವಿಲ್ಲದೇನೆ ನೀನು ದೇವರನ್ನೇನು ಮಾಡ್ತೀಯಾ? ಪ್ರೀತಿಸ್ತೀಯಾ? ದೇವರಿಗೆ ಸ್ತುತಿ, ದೇವರಿಗೆ ವಂದನೆಯನ್ನು ಸಲ್ಲಿಸ್ತೀಯಾ? ಸಿ ದ ಪ್ರಾಸ್ ಆಫ್ ಬೆನಿಫಿಟ್ಸ್ ಆಫ್ ಆರ್ ಅಡ್ವಾಂಟೇಜ್ ಆಫ್ ಎಕ್ಸ್ಪೀರಿಯನ್ಸಿಂಗ್ ದಿಸ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್. ಆಧ್ಯಾತ್ಮಿಕ ಆಶೀರ್ವಾದಗಳನ್ನ ಅನುಭವಿಸುವುದರ ಆ ಒಂದು ಅಡ್ವಾಂಟೇಜ್ ನೋಡಿ, ಲಾಭ. ಎಂಥ ಲಾಭ ಅಲ್ವಾ? ದೇವರನ್ನು ಸ್ತುತಿಸಲಿಕ್ಕೆ ಕಾರಣನೇ ಇಲ್ಲ. ಈ ಕೀರ್ತನೆ 63ರಲ್ಲಿ ದಾವಿದ ಹೇಳ್ತಾನೆ, 63 ವಾಕ್ಯ 4-5 ಕೀರ್ತನೆ, ಸಾಮ್ ನಾವು ತೆಗೆಯೋಣ. ಅದು ತುಂಬ ಚೆನ್ನಾಗಿದೆ. ಸ್ಟಡಿಯಲ್ಲಿದ್ದೀವಿ, ಆದ್ದರಿಂದ ನಾವು ಸ್ವಲ್ಪ ಅಲ್ಲಿ ಇಲ್ಲಿ ಹೋದರೆ ಎನಿವೆ ನೋ ಪ್ರಾಬ್ಲಮ್. ವಿ ಆರ್ ಡೂಯಿಂಗ್ ಸರ್ವೆ ಆ್ಯಂಡ್ ಸ್ಟಡಿ ಟುಗೆದರ್. ಸರ್ವೆ ಮಾಡ್ತಾ ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಸ್ವಲ್ಪ ಆ ಕಡೆ ಹೋಗೋಣ. ಪವಿತ್ರಾತ್ಮರು ಎಲ್ಲಿ ಕರ್ಕೊಂಡು ಹೋಗ್ತಾರೋ ಅಲ್ಲಿ ಹೋಗೋಣ. ಎನಿವೆ, ಕೀರ್ತನೆ 63, 4-5.
3-4 ಸಾರಿ. Psalm 63 verse 3 and 4. Because your steadfast love is better than life, my lips will praise you. ನಿನ್ನ ಪ್ರೀತಿ ನಿತ್ಯ ಪ್ರೀತಿ ಆಗಿರುವುದರಿಂದ ಮತ್ತು ಅದು ಪ್ರಾಣಕ್ಕಿಂತಲೂ ಮಿಗಿಲಾದ ಪ್ರೀತಿ ಆಗಿರುವುದರಿಂದ ನನ್ನ ತುಟಿಗಳು ನಿನ್ನನ್ನು ಸ್ತುತಿ ಮಾಡ್ತಾ ಇದೆ. So I will bless you as long as I live. I lift up my hands and call on your name. ನಿನ್ನ ಪ್ರೇಮಾನುಭವವು ಜೀವಕ್ಕಿಂತಲೂ ಶ್ರೇಷ್ಠ ಆದುದರಿಂದ ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದು. ಯಾಕೆ ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದು? ದೇವರೇ, ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದು ಏಕೆಂದರೆ ನಿನ್ನ ಆ ನಿತ್ಯವಾದ ಪ್ರೀತಿ, ಯುವರ್ ಸ್ಟೆಡ್ಫಾಸ್ಟ್ ಲವ್, ಎಂದು ಬದಲಾಗದ ನಿತ್ಯ ನಿರಂತರವಾದ ಒಂದೇ ಪ್ರಮಾಣದಲ್ಲಿರುವ ಆ ಪ್ರೀತಿ ಪ್ರಾಣಕ್ಕಿಂತಲೂ ಮಿಗಿಲಾದದ್ದು. ಇಲ್ಲಿ ಪ್ರಾಣ ಅಂತ ಹೇಳುವಾಗ ಸೋಲ್, ದಿಸ್ ಲೈಫ್. ಹಾಗಾದರೆ ಐ ಪ್ರೈಸ್ ಯು ಗಾಡ್ ನಾಟ್ ಫಾರ್ ದಿಸ್ ಲೈಫ್, ಇಟ್ಸ್ ಬಿಯಾಂಡ್ ದಿಸ್ ಲೈಫ್. ಸಿ, ನಾನು ನಿನ್ನನ್ನು ಸ್ತುತಿಸ್ತಾ ಇದ್ದೀನಿ, ಕೀರ್ತಿಸ್ತಾ ಇದ್ದೀನಿ, ನನ್ನ ಕೈ ಎತ್ತಿ ನಿನಗೆ ಕೈ ಮುಗಿದು ನನ್ನ ಜೀವಮಾನ ಪರ್ಯಂತ ನಿನಗೆ ಕೀರ್ತನೆ ಹಾಡ್ತೀನಿ, ಸ್ತುತಿಸ್ತೀನಿ. ಕಾರಣ ಏನು ಅಂದರೆ ನಿನ್ನ ಆ ನಿರಂತರ ಪ್ರೀತಿ ಪ್ರಾಣಕ್ಕಿಂತ ಮಿಗಿಲಾದದ್ದು. ದಿಸ್ ಈಸ್ ಆಲ್ಸೋ ಎ ಅಡ್ವಾಂಟೇಜ್ ಆಫ್ ಎಕ್ಸ್ಪೀರಿಯನ್ಸಿಂಗ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್. ಆಧ್ಯಾತ್ಮಿಕ ಆಶೀರ್ವಾದಗಳನ್ನ ಅನುಭವಿಸುವುದರ ಒಂದು ಲಾಭ ಇದು. ಮಟೀರಿಯಲ್ ಬ್ಲೆಸ್ಸಿಂಗ್ಸ್ ಆದರೆ ಪ್ರಾಣಕ್ಕೆ ಸಂಬಂಧಪಟ್ಟಿದ್ದೇನೆಲ್ಲ ಇದೆಯೋ, ವಾಟ್ ಎವರ್ ಆಫ್ ಅವರ್ ಸೋಲ್ ಬಿಲಾಂಗ್ಸ್ ಟು ಸೋಲ್, ವಿ ಪ್ರೈಸ್ ಗಾಡ್, ವಿ ಥ್ಯಾಂಕ್ ಗಾಡ್. ದೇವರೇ, ಒಳ್ಳೆಯ ಊಟ ಕೊಟ್ಟಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ. ಎಷ್ಟೋ ದಿನಗಳು ಊಟವಿಲ್ಲದೇ ಇದ್ದೆ, ಎಷ್ಟೋ ದಿನಗಳು ನಾನು ಬಡವನಾಗಿದ್ದೆ, ಎಷ್ಟೋ ದಿನಗಳು ಮನೆ ಇಲ್ಲದೇ ಇದ್ದೆ, ಎಷ್ಟೋ ದಿನಗಳು ತುಂಬ ಸಾಲದಲ್ಲಿದ್ದೆ, ಎಷ್ಟೋ ದಿನಗಳು ರೋಗದಲ್ಲಿದ್ದೆ. ಇದೆಲ್ಲ ನಮ್ಮ ಶರೀರಕ್ಕೂ ನಮ್ಮ ಪ್ರಾಣಕ್ಕೂ ಸಂಬಂಧಪಟ್ಟಿದ್ದು, ಆತ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ. ಇದಕ್ಕಾಗಿ ನಾವೇನು ಮಾಡ್ತೀವಿ? ದೇವರನ್ನ ಸ್ತುತಿಸ್ತೀವಿ. ಇದು ನಷ್ಟಪಟ್ಟು ಹೋದಾಗ ಗುಣಗುಟ್ಟುತ್ತೇವೆ, ಬೇಜಾರು ಮಾಡ್ಕೊಳ್ತೇವೆ. ಡಿಸ್ಅಡ್ವಾಂಟೇಜ್ ಆಫ್ ಮಟೀರಿಯಲ್ ಬ್ಲೆಸ್ಸಿಂಗ್. ನಾನು ಮೊದಲೇ ಹೇಳಿದೆ, ಪೆರಿಷಬಲ್, ಇಟ್ಸ್ ನಾಟ್ ಪರ್ಮನೆಂಟ್, ಟೆಂಪರರಿ. ಯಾವುದು? ಮಟೀರಿಯಲ್ ಬ್ಲೆಸ್ಸಿಂಗ್ಸ್, ಭೌತಿಕ ಆಶೀರ್ವಾದಗಳು ಅಳಿದು ಹೋಗ್ತದೆ, ಪರ್ಮನೆಂಟ್ ಅಲ್ಲ, ಶಾಶ್ವತ ಅಲ್ಲ. ಫಾರ್ ಎಕ್ಸಾಂಪಲ್, ದೇವರ ಆಶೀರ್ವಾದದಿಂದ ಒಳ್ಳೆ ಬೆಳೆ ಬಂತು, ಆದರೆ ಆ ಬೆಳೆ ಹಾಳಾಗುವ ಸಾಧ್ಯತೆ ಇದೆ. ಒಳ್ಳೆ ಬೆಳೆ ಬಂದಾಗ ಸಂತೋಷದಿಂದ ಸ್ತೋತ್ರ ಮಾಡ್ತೀವಿ, ಬೆಳೆ ಹಾಳಾದಾಗ ಕುತ್ಕೊಂಡು ಹತ್ತು ದೇವರನ್ನು ದೂಷಣೆ ಮಾಡುವ ಸಾಧ್ಯತೆ ಇದೆ ಮಟೀರಿಯಲ್ ಬ್ಲೆಸ್ಸಿಂಗ್ಸಲ್ಲಿ. ಬಟ್ ಇಫ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್, ಆಧ್ಯಾತ್ಮಿಕ ಆಶೀರ್ವಾದ ಅನುಭವಿಸುವ ಒಬ್ಬ ದೇವರ ಮಗನು ನೀನಾಗಿದ್ದರೆ, ದೇವರ ಮಗಳು ನೀನಾಗಿದ್ದರೆ, ಯು ಹ್ಯಾವ್ ನೋ ಚಾನ್ಸ್ to murmur against God. You always praise God. You always thank God because He is worthy of it. ಎಷ್ಟು ನಾವು ಆಧ್ಯಾತ್ಮಿಕ ಆಶೀರ್ವಾದಗಳನ್ನ ಅನುಭವಿಸ್ತೀವೋ ಅಷ್ಟು ನಮಗೆ ಆ ದೇವರ ಒಂದು ವರ್ದಿನೆಸ್ ಆಫ್ ಕ್ರೈಸ್ಟ್, ವರ್ದಿನೆಸ್ ಆಫ್ ಗಾಡ್ we can experience. Okay, the more you experience the spiritual blessings, you can experience the worthiness of Christ, the worthiness of God. But the more you experience the material blessings, you can experience your worthiness. Appa, yeah, you can experience material blessing based on your worthiness only. You read, ನೀವು ಓದಿ, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1-2 ವಾಕ್ಯ ಓದಿ. ಯಾರು ಇಲ್ಲಿ ಬರೆದಿರುವ ಆಜ್ಞೆಗಳನ್ನು ಅನುಸರಣೆ ಮಾಡುತ್ತಾರೋ, ಈ ನಿಯಮಗಳನ್ನೆಲ್ಲ ಅನುಸರಣೆ ಮಾಡಿ ಬದುಕುತ್ತಾರೋ, ಅವರ ಕಣಜಗಳು ತುಂಬಿರುವುದು,
ಅವರಿಗೆ ಸಂತಾನ ಭಾಗ್ಯ ಲಭಿಸುವುದು, ಅವರಿಗೆ ಶತ್ರುಗಳ ಕಾಟ ಇರುವುದಿಲ್ಲ, ಅವರು ಹೋಗುವಾಗಲೂ ಬರುವಾಗಲೂ ಶುಭವಾಗುತ್ತದೆ, ಅವರಿಗೆ ಒಳ್ಳೆ ಬೆಳೆ ಇದೆ, ಅವರು ಎಲ್ಲರಿಗಿಂತ ಮೇಲಿನ ಸ್ಥಾನದಲ್ಲಿರ್ತಾರೆ ಲೋಕದಲ್ಲಿ. ಇದೆಲ್ಲ ಅನುಸರಣೆ ಮುಖಾಂತರ, ಬೇಸ್ಡ್ ಆನ್ ಯುವರ್ ವರ್ದಿನೆಸ್. ದಟ್ಸ್ ದ ಅಡ್ವಾಂಟೇಜ್. ಬಟ್ ಯು ಕೆನಾಟ್ ಬಿ ವರ್ದಿ ಆಲ್ವೇಸ್. ದಟ್ ಈಸ್ ದ ಡಿಸ್ಅಡ್ವಾಂಟೇಜ್. ಸೊ ಯು ಕೆನಾಟ್ ಎಕ್ಸ್ಪೀರಿಯನ್ಸ್ material blessings always, being worthy always. ಯಾವಾಗಲೂ ಯೋಗ್ಯನಾಗಿ, ದೇವರ ದೃಷ್ಟಿಯಲ್ಲಿ ಯೋಗ್ಯನಾಗಿ ಅವರ ವಾಕ್ಯವನ್ನು ಅನುಸರಿಸ್ತಾ ಈ ಭೌತಿಕ ಆಶೀರ್ವಾದಗಳನ್ನ ಅನುಭವಿಸಲಿಕ್ಕೆ ಯಾರಿಂದಲೂ ಸಾಧ್ಯನೇ ಇಲ್ಲ. ಅದರಿಂದ ಅದು ಅನುಭವಿಸ್ಲಿಕ್ಕೆ ಆಗುವಾಗ ಪರವಾಗಿಲ್ಲ, ಐ ಹ್ಯಾವ್ ಡನ್ ವೆಲ್, ಥ್ಯಾಂಕ್ ಯು ಲಾರ್ಡ್ ಅಂತ ಹೇಳ್ತೀವಿ. ನಾನು ಒಳ್ಳೆ ರೀತಿಯಲ್ಲಿ ಅನುಸರಣೆ ಮಾಡಿ ಪಡ್ಕೊಂಡಿದ್ದೀನಿ ದೇವರೇ, ಸ್ತೋತ್ರ ಅಂತ ಹೇಳ್ತೀವಿ. ಆದರೆ ಕೆಲವೊಮ್ಮೆ ಅನುಸರಣೆ ಮಾಡದೆ ಫ್ಲಾಪ್ ಆಗಿ ಹೋದಾಗ ಕೂತ್ಕೊಂಡು ಅಳ್ತೀವಿ. ಬಟ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಆರ್ ಬೇಸ್ಡ್ ಆನ್ ದ ವರ್ದಿನೆಸ್ ಆಫ್ ಕ್ರೈಸ್ಟ್. ಮಟೀರಿಯಲ್ ಬ್ಲೆಸ್ಸಿಂಗ್ಸ್ ಆರ್ ಬೇಸ್ಡ್ ಆನ್ ಯೋರ್ ವರ್ದಿನೆಸ್. ಆಧ್ಯಾತ್ಮಿಕ ಆಶೀರ್ವಾದಗಳು ಕ್ರಿಸ್ತ ಯೇಸುವಿನ ಯೋಗ್ಯತೆಯಿಂದ ಸಂಭವಿಸುವಂಥವುಗಳು, ಅಥವಾ ಅದು ಎಂಜಾಯ್ ಮಾಡಲಿಕ್ಕೆ ಆಗುವಂಥದ್ದು. ಮಟೀರಿಯಲ್ ಬ್ಲೆಸ್ಸಿಂಗ್ಸ್ ದೇವರ ಕೃಪೆಯಿಂದನೂ ಆಗುತ್ತೆ, ನಿನ್ನ ಯೋಗ್ಯತೆಯಿಂದನೂ ಆಗುತ್ತೆ. ಬಟ್ ದೇವರ ಕೃಪೆಯಿಂದ ಯಾವಾಗ ಎಲ್ಲಿ ಅಂತ ಹೇಳಲಿಕ್ಕಾಗೋದಿಲ್ಲ. ಬಟ್ ನಿನ್ನ ಯೋಗ್ಯತೆಯಿಂದ ಅಂದರೆ ನೀನು ಶ್ರಮಪಟ್ಟು ನೀನು ಅನುಸರಣೆ ಮಾಡಿ 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 ನೀನು ಪಡ್ಕೋಬೋದು. ರೀಡ್ ಧರ್ಮೋಪದೇಶ 28:1-2 ವಾಕ್ಯ ಓದಿ. ಇದರಲ್ಲಿ ಹೇಳಿರುವುದನ್ನು ಬರೆದಿರುವುದನ್ನು ಕೈಗೊಂಡು ನಡೆಯುವವನಿಗೆ ಈ ಕೆಳಕಂಡ ಶುಭಗಳು ಸಂಭವಿಸ್ತದೆ. ಅನುಸರಣೆ ಮಾಡಿದರೆ, ಇಫ್ ಯು ಆರ್ ಒಬೀಡಿಯಂಟ್ ಟು ದೀಸ್ ಲಾಸ್, ಕಮ್ಯಾಂಡ್ಮೆಂಟ್ಸ್ ಆಫ್ ಗಾಡ್, ದೆನ್ ದೀಸ್ ಗುಡ್ ಥಿಂಗ್ಸ್, ಬ್ಲೆಸ್ಸಿಂಗ್ ವಿಲ್ ಕಮ್ ಟು ಪಾಸ್ ಇನ್ ಯುವರ್ ಲೈಫ್. ಅದರ್ವೈಸ್ ನೋ. ಬೇಸ್ಡ್ ಆನ್ ಯುವರ್ ಒಬೀಡಿಯನ್ಸ್, ಬಟ್ ದಟ್ ಈಸ್ ಬೇಸ್ಡ್ ಆನ್ ಕ್ರೈಸ್ಟ್ ಒಬೀಡಿಯನ್ಸ್. ಅರ್ಥ ಆಗ್ತಿದೆಯಾ ನಿಮಗೆ? ಆಧ್ಯಾತ್ಮಿಕ ಆಶೀರ್ವಾದಗಳ ಒಂದು ಅಡ್ವಾಂಟೇಜ್, ಅಲ್ಲಿ ಡಿಸ್ಅಡ್ವಾಂಟೇಜ್ ಇಲ್ಲ. ಯಾಕೆ ಡಿಸ್ಅಡ್ವಾಂಟೇಜ್ ಇಲ್ಲ? ದೆರ್ ಈಸ್ ನೋ ಕಾನ್ಸ್. ವೈ? ರೀಸನ್, ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಆರ್ ಬೇಸ್ಡ್ ಆನ್ ಕ್ರೈಸ್ಟ್ ಒಬೀಡಿಯನ್ಸ್. All the spiritual blessings are based on Christ's obedience. ಕ್ರಿಸ್ತನ ಅನುಸರಣೆಯಿಂದ ನಮಗೆ ಲಭಿಸುವಂಥದ್ದಾಗಿದೆ. ಮಟೀರಿಯಲ್ ಬ್ಲೆಸ್ಸಿಂಗ್ಸ್ ಆರ್ ಬೇಸ್ಡ್ ಆನ್ ಯುವರ್ ಒಬೀಡಿಯನ್ಸ್. ಭೌತಿಕ ಆಶೀರ್ವಾದಗಳು ನಿನ್ನ ಅನುಸರಣೆಯಿಂದ ನಿನಗೆ ಲಭಿಸುವಂಥದ್ದಾಗಿದೆ. ಅಲ್ಲಿ ತುಂಬ ಕಾನ್ಸ್ ಇದೆ. ಪ್ರಾಸ್ಗಿಂತನೂ ಕಾನ್ಸೇ ಜಾಸ್ತಿ, ಅಡ್ವಾಂಟೇಜ್ಗಿಂತನೂ ಡಿಸ್ಅಡ್ವಾಂಟೇಜೇ ಜಾಸ್ತಿ. ಆದರೂ ಕೂಡ ನಾವಿವತ್ತು ಈ ಅಳಿದು ಹೋಗುವ, ಡಿಸ್ಅಡ್ವಾಂಟೇಜ್ ಇರುವ ಭೌತಿಕ ಆಶೀರ್ವಾದಕ್ಕೋಸ್ಕರ ಎಷ್ಟು ಪ್ರಾರ್ಥನೆ ಮಾಡ್ತೀವಿ, ಎಷ್ಟು ಕಷ್ಟಪಡ್ತೀವಿ, ಏನೆಲ್ಲ ಮಾಡ್ತಾ ಇದ್ದೀವಿ. ವಾಟ್ ಎ ಫೂಲಿಶ್ನೆಸ್ ಇಟ್ ಈಸ್ ಅಲ್ವಾ? ಅದೇ ರೀತಿ ನೆಕ್ಸ್ಟ್ ಆಧ್ಯಾತ್ಮಿಕ ಆಶೀರ್ವಾದಗಳಿಗೆ ವಾಪಸ್ ಬರೋಣ. ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡುವುದರಿಂದ ಆಗುವ ಲಾಭ ಏನು ಅಂದರೆ, we can serve the Lord. We can serve the Lord with whole heart. Okay? The more you experience the spiritual blessings available in Christ Jesus, or more you enjoy the spiritual blessings available in Christ Jesus, you can serve the Lord with all your heart, more and more. The more you enjoy the spiritual blessings, the more you can serve the Lord. Disadvantage of material blessings. ಭೌತಿಕ ಆಶೀರ್ವಾದದ ಒಂದು ದುರಂತ ಏನು ಅಂದರೆ, ದ ಮೋರ್ ಯು ಎಂಜಾಯ್ ದ ಮಟೀರಿಯಲ್ ಬ್ಲೆಸ್ಸಿಂಗ್ಸ್, ಆರ್ ಮೋರ್ ಯು ಎಕ್ಸ್ಪೀರಿಯನ್ಸ್ ದ ಮಟೀರಿಯಲ್ ಬ್ಲೆಸ್ಸಿಂಗ್ಸ್, ಯು ವಿಲ್ ಸರ್ವ್ ಯೋರ್ ಸೆಲ್ಫ್. ಯು ಕೆನಾಟ್ ಸರ್ವ್ ದ ಲಾರ್ಡ್. ದಟ್ಸ್ ದ ಡಿಸ್ಅಡ್ವಾಂಟೇಜ್. ಹಾಗಾದರೆ ಅಡ್ವಾಂಟೇಜ್ ಏನೂ ಇಲ್ವಾ ಕೇಳಿದರೆ, ಸ್ವಲ್ಪ ಅಡ್ವಾಂಟೇಜ್ ಇದೆ.
ಲಿಟಲ್ ಬಿಟ್ ಪ್ರಾಸ್ ಏನಿದೆ ಕೇಳಿದರೆ, ಯು ಕ್ಯಾನ್ ಸರ್ವ್ ಅದರ್ಸ್ ಬಟ್ ನಾಟ್ ಹೋಲ್ ಹಾರ್ಟೆಡ್ಲಿ, ಬಟ್ ವಿತ್ ಅ ಸೆಲ್ಫಿಶ್ ಇಂಟೆನ್ಷನ್ಸ್ ಮೋಸ್ಟ್ ಆಫ್ ದ ಟೈಮ್. ಭೌತಿಕ ಆಶೀರ್ವಾದಗಳನ್ನ ಅನುಭವಿಸಿದರೆ, ಫಾರ್ ಎಕ್ಸಾಂಪಲ್, ದೇವರು ನಮಗೆ ಒಳ್ಳೆ ಬೆಳೆ ಕೊಟ್ಟಿದ್ದಾರಪ್ಪ ಅಂತ ಕೆಲವೊಮ್ಮೆ ನಾವು ಕ್ರೈಸ್ತ ವಿಶ್ವಾಸಿಗಳಾದರೆ ನಾವೇನು ಮಾಡ್ತೀವಿ, ಕ್ರೈಸ್ತ ವಿಶ್ವಾಸಿಗಳಾಗ್ಲಿಕ್ಕೆ ಆಗೋದಿಲ್ಲ, ಆದರೂ ಸೋ ಕಾಲ್ಡ್ ಕ್ರಿಶ್ಚಿಯನ್ಸ್ ಆಗಿದ್ದರೆ ನಾವೇನು ಮಾಡ್ತೀವಿ, ನಾವು ದೇವರು ಒಳ್ಳೆ ಬೆಳೆ ಕೊಟ್ಟಿದ್ದಾರೆ, ಪಕ್ಕದ ಮನೆಯವರಿಗೆ ಇರಲಿ ಒಂದು 5 kg ಅಂತ ಕೊಡ್ತೀವಿ. ಆದರೆ ಕೊಟ್ಟಿದ್ದಕ್ಕೆ ಅವ್ರೇನಾದರೂ ಥ್ಯಾಂಕ್ಸ್ ಹೇಳಲಿಲ್ಲ, ನಿಮ್ಮ ಕಡೆ ತಿರುಗಿ ನೋಡಲಿಲ್ಲ, ನಿಮಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದರೆ ಆ ಕಡೆ ಮನೆಯವ್ರಿಗೆ ಹೋಗಿ ಹೇಳ್ತೀರಿ, ನಮ್ಮ ಬೆಳೆಯಲ್ಲಿ ಅವರಿಗೆ ಇರಲಿ ಅಂತ ಒಂದು 5 kg ಕೊಟ್ಟೆ, ಒಂದು ಥ್ಯಾಂಕ್ಸ್ ಹೇಳ್ಬೋದಾಗಿತ್ತಲ್ವ ಬ್ರದರ್, ಅಟ್ಲೀಸ್ಟ್ ಮುಖ ತಗೋಬೋದಾಗಿತ್ತಲ್ವ, ಅಲ್ಲೇ ಗೇಟ್ ಹತ್ರ ಇಟ್ಟು ಹೋಗಿ ಅಂತ ಹೇಳಿಬಿಟ್ರು. ನೋಡಿದ್ರ ಅಹಂಕಾರ ಅವ್ರದ್ದು ಅಂತ ಹೇಳ್ತೀವಿ. ದಟ್ ಈಸ್ ದ ಅಡ್ವಾಂಟೇಜಸ್, ಅಟ್ ದ ಸೇಮ್ ಟೈಮ್ ಡಿಸ್ಅಡ್ವಾಂಟೇಜಸ್ ಆಫ್ ಮಟೀರಿಯಲ್ ಬ್ಲೆಸ್ಸಿಂಗ್. ಆದರೆ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್, ದ ಮೋರ್ ಯು ಎಕ್ಸ್ಪೀರಿಯನ್ಸ್, ನೀವೆಷ್ಟು ಎಕ್ಸ್ಪೀರಿಯನ್ಸ್ ಮಾಡ್ತೀರೋ, ಯು ವಿಲ್ ಸರ್ವ್ ದ ಲಾರ್ಡ್. ಸರ್ವ್ ದ ಲಾರ್ಡ್ ಅಂದರೆ ಯು ಎಕ್ಸ್ಪೆಕ್ಟ್ ನಥಿಂಗ್ ಇನ್ ರಿಟರ್ನ್. ಯು ಗಿವ್ ಬಿಕಾಸ್ ಯು ನೋ it is freely given to you, so that you can give it freely without expecting anything in return. You do it with agape love. ಭೌತಿಕ ಆಶೀರ್ವಾದಗಳನ್ನು ಹಂಚ್ತೀವಿ ನಾವು ಬೇರೆಯವರಿಗೆ. ಏನು ಉದ್ದೇಶದಿಂದ ಹಂಚ್ತೀವಿ? ಉದ್ದೇಶ ಒಂದೇ, ಅವ್ರು ಚೆನ್ನಾಗಾಗಬೇಕು. ಅವ್ರು ನಮ್ಮ ಮೇಲೆ ತಿರುಗಿ ಬಿದ್ದರೆ, ರಿವರ್ಸ್ ಆದರೆ ಅದು ಅವ್ರಿಗೆ ಬಿಟ್ಟಿದ್ದು, ನಮಗೆ ಬಿಟ್ಟ ವಿಷಯ ಅಲ್ಲ ಅದು. ದಟ್ ಈಸ್ ಅಪ್ ಟು ದೆಮ್. ಮೈ ಡ್ಯೂಟಿ ಈಸ್ ಟು ಗಿವ್. ಗಿವ್ 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 ಗಿವ್. ಅದು ಏನೇ ಆಗಿರಲಿ, ಅದು ಕ್ಷಮೆ ಆಗಿರಲಿ, ಅದು ಪ್ರೀತಿ ಆಗಿರಲಿ, ಅದು ವಸ್ತು ಆಗಿರಲಿ, ವಾಟ್ ಎವರ್ ಇಟ್ ಈಸ್, ದ್ಯಾಟ್ ಈಸ್ ದ ಪವರ್ ಆಫ್ ಎಕ್ಸ್ಪೀರಿಯನ್ಸಿಂಗ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್. ಆಧ್ಯಾತ್ಮಿಕ, ಎಲ್ಲಿ ಸುಮ್ಮನೆ ಬೈಬಲಲ್ಲಿ ನೀವು ಓದ್ತಾ ಹೋಗಿ ಆಧ್ಯಾತ್ಮಿಕ ಆಶೀರ್ವಾದಗಳನ್ನ ಅನುಗ್ರಹಿಸಿದ್ದಾರೆ, ಯಾಕೆ ಅನುಗ್ರಹಿಸಿದ್ದಾರೆ, ಏನು ಪ್ರಯೋಜನ ಅಂತ ನಿಮ್ಗೆ ಅನಿಸ್ಬೋದು. ಅದಕ್ಕೋಸ್ಕರ ಇದನ್ನೆಲ್ಲ ಹೇಳ್ತಾ ಇರೋದು. ಇದೆಲ್ಲ ಬೆನಿಫಿಟ್ ಇದೆ ನಮಗೆ. And these benefits God has kept for His children to enjoy. Not to see, ಚಿಲ್ಡ್ರನ್ ಅಂತ ಹೇಳುವಾಗ ನಿಮ್ಗೆ ಅನಿಸ್ಬೋದು ಹಾಗಾದ್ರೆ ಅವ್ರಿಗೆ ಮಾತ್ರ ನಮಗಿಲ್ಲ ಅಂತ. ಯು ಕ್ಯಾನ್ ಬಿ ಆಲ್ಸೋ ಎ ಚೈಲ್ಡ್ ಆಫ್ ಗಾಡ್. ದಟ್ ಡೋರ್ ಇಸ್ ಸ್ಟಿಲ್ ಓಪನ್ಡ್. ಓಕೆ, ನಿನ್ನ ದೇವರ ಮಗನಾಗುವ ಅವಕಾಶ ಈಗಲೂ ನಿನಗೆ ಇದೆ, ಎಲ್ಲರಿಗೂ ಇದೆ. ಇದು ಕ್ರೈಸ್ತರಿಗೆ ಅಂತ ಇರ್ತಕ್ಕಂಥದ್ದಲ್ಲ. ದೇವರ ಮಗನಾಗುವ ಒಬ್ಬ ಕ್ರೈಸ್ತ ವಿಶ್ವಾಸಿಯಾಗುವ ಅವಕಾಶ ನಾಟ್ ಓನ್ಲಿ ಫಾರ್ ಕ್ರಿಶ್ಚಿಯನ್ಸ್, ನಾಟ್ ಓನ್ಲಿ ಫಾರ್ ಜೂಯಿಷ್ ಪೀಪಲ್, ನಾಟ್ ಓನ್ಲಿ ಫಾರ್ ಸಮ್ ಗ್ರೂಪ್ ಆಫ್ ಪೀಪಲ್. ದಿಸ್ ಅಪರ್ಚುನಿಟಿ, ದಿಸ್ ಗ್ರೇಸ್ ಈಸ್ ಫಾರ್ ಆಲ್ ಪೀಪಲ್. ದ ಗ್ರೇಸ್ ಆಫ್ ಗಾಡ್ ಈಸ್ ಅಪಿಯರ್ಡ್ ಫಾರ್ ಆಲ್ ದ ಪೀಪಲ್. ದೇವರ ಕೃಪೆ ಪ್ರತ್ಯಕ್ಷವಾಗಿರುವುದು ಎಲ್ಲ ಮಾನವರಿಗಾಗಿ. ಅದು ಕೇವಲ ಯಹೂದ್ಯರಿಗೆ ಅಥವಾ ಕ್ರೈಸ್ತ ಧರ್ಮದಲ್ಲಿರುವವರಿಗೆ ಆ ಥರ ಅಲ್ಲ. ಅದರಿಂದ ದೇವರ ಮಗನಾಗಿ ಬದುಕುವ, ಕ್ರೈಸ್ತ ವಿಶ್ವಾಸಿಯಾಗಿ ಯೇಸುವಿನ ಅನುಯಾಯಿಯಾಗಿ ಬದುಕುವ ಅವಕಾಶ ಜೀವ ಇರುವ ಪ್ರತಿಯೊಬ್ಬರಿಗೂ ಇದೆ. ಶುಭ ಸಂದೇಶದ ಮೂಲಕ ವಿಶ್ವಾಸವಿಟ್ಟು ಹೊಸ ಜನ್ಮ ಪಡೆಯುವ ಪ್ರತಿಯೊಬ್ಬರಿಗೂ ಈ ಆಧ್ಯಾತ್ಮಿಕ ಆಶೀರ್ವಾದದಲ್ಲಿ ಪಾಲಿದೆ. ಅಪಾರ್ಟ್ ಫ್ರಮ್ ದಿಸ್ ನೋ. ಈ ಹೊಸ ಜನ್ಮ ಇಲ್ಲದೆ ಇದ್ದವರಿಗೆ ಇದರಲ್ಲಿ ಪಾಲಿಲ್ಲ. They cannot enjoy these spiritual blessings. They can enjoy common grace of God. Okay, people, those who are not born again, can experience the common grace of God. That means material blessings. ಭೌತಿಕವಾದ ಆಶೀರ್ವಾದಗಳು. ಆದರೆ ಶುಭ ಸಂದೇಶವನ್ನು ಆಲಿಸಿ ವಿಶ್ವಾಸದ ಮುಖಾಂತರ ಹೊಸ ಜನ್ಮ ಪಡೆದಂತಹ, ದೇವರ ವಾಕ್ಯದ ಮುಖಾಂತರ ಪವಿತ್ರಾತ್ಮನನ್ನು ಸ್ವೀಕಾರ ಮಾಡಿ ಒಂದು ಆತ್ಮಿಕವಾಗಿ ಹುಟ್ಟಿದ ಆತ್ಮಿಕ ಮನುಷ್ಯ ನೀನಾಗಿದ್ದರೆ, ಯು ಹ್ಯಾವ್ ದ ಪ್ರಿವಿಲೇಜ್ ಟು ಎಕ್ಸ್ಪೀರಿಯನ್ಸ್ ಆಲ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಅವೈಲಬಲ್ ಇನ್ ಕ್ರೈಸ್ಟ್ ಜೀಸಸ್. ಕ್ರಿಸ್ತ ಯೇಸುವಿನಲ್ಲಿ, ಇದು ಬೇರೆ ಎಲ್ಲೂ ಅಲ್ಲ. ದೀಸ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಆರ್ ನಾಟ್ ಅವೈಲಬಲ್ ಇನ್ ಕ್ರಿಸ್ಟಿಯಾನಿಟಿ. ಓಕೆ, ದೀಸ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಆರ್ ಅವೈಲಬಲ್ ಓನ್ಲಿ ಇನ್ ಕ್ರೈಸ್ಟ್ ಜೀಸಸ್. ಇನ್ ಕ್ರಿಸ್ಟಿಯಾನಿಟಿ there are ABCD XYZ, so many things are there, but in Christ spiritual blessings are there. ಅರ್ಥ ಆಗ್ತಾ ಇದೆಯಾ? ಸೊ
ನಿಮ್ಮಲ್ಲಿ ಕೆಲವರಿಗೆ ಹೊಸದಾಗಿ ಕೇಳಿಸ್ಕೊಳ್ತಾ ಇರೋರಿಗೆ ಹೊಸದಾಗಿ ಹುಟ್ಟೋದು, ಶುಭ ಸಂದೇಶ, ಇದೆಲ್ಲ ಏನಪ್ಪ ಅಂತ ಒಂದು ಥಾಟ್ ಬರ್ಬೋದು. ಅದರಿಂದ ನೀವು ಯೂಟ್ಯೂಬ್ನಲ್ಲಿ ನೀವು ಯಾರು ವಾಚ್ ಮಾಡ್ತಾ ಇದ್ದೀರೋ, ಫೇಸ್ಬುಕ್ನಲ್ಲಿ ಯಾರು ವಾಚ್ ಮಾಡ್ತಾ ಇದ್ದೀರೋ, ನಿಮಗೆ ಶಿಜು ಥಾಮಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಲಿವಿಂಗ್ ವರ್ಡ್ ಅಟ್ ಕನ್ನಡ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಇದರಲ್ಲಿ ನಿಮಗೆ ಪ್ಲೇಲಿಸ್ಟಲ್ಲಿ ಹೋದರೆ ರೋಮನ್ಸ್ ಬೈಬಲ್ ಸ್ಟಡಿ ಸಿಗುತ್ತೆ, ಅಥವಾ ಗುಡ್ ನ್ಯೂಸ್ ಆಫ್ ಗ್ರೇಟ್ ಜಾಯ್ ಅಂತ ಒಂದು ಪ್ಲೇಲಿಸ್ಟ್ ಸಿಗುತ್ತೆ. ಸೊ ಅದನ್ನೆಲ್ಲ ನೀವು ಓಪನ್ ಮಾಡಿ ಅಲ್ಲಿರ್ತಕ್ಕಂಥ ವಿಡಿಯೋ ನೋಡುವಾಗ ನಿಮಗೆ ಅರ್ಥ ಆಗುತ್ತೆ. ಈಗ ನಾವು ಏನು ಹೇಳ್ತಾ ಇದ್ದೀವಿ ಈ ವಿಷಯದ ಕುರಿತಾಗಿ ಇನ್ನೂ ನಿಮಗೆ ಪ್ರಾರಂಭದಿಂದನೇ ಅನೇಕ ವಿಷಯಗಳನ್ನ ಕಲೀಲಿಕ್ಕಾಗುತ್ತೆ. ಅದಲ್ಲದೆ ಕೆಲವೊಂದು ಬೆಳವಣಿಗೆ ಧ್ಯಾನಕೂಟಗಳನ್ನ ನಾವು ಕಂಡಕ್ಟ್ ಮಾಡ್ತೀವಿ. ಈ ತಿಂಗಳು ಕೂಡ ಕಂಡಕ್ಟ್ ಮಾಡಿದ್ವಿ 14th to 17th August 2025 ಡಿವೈನ್ ಕಾಲ್ ಸೆಂಟರ್ ಮುಲ್ಕಿಯಲ್ಲಿ 4 days ಇತ್ತು. ಅನೇಕರು ಬಂದರು, ಆಧ್ಯಾತ್ಮಿಕ ಆಶೀರ್ವಾದಗಳನ್ನ ಅನುಭವಿಸಿ ಹೋದರು. ನೆಕ್ಸ್ಟ್ ಗ್ರೋತ್ ರಿಟ್ರೀಟ್ ಡಿವೈನ್ ಕಾಲ್ ಸೆಂಟರ್ನಲ್ಲಿ ಮುಲ್ಕಿ ಮಂಗಳೂರಿನಲ್ಲಿ ಯಾವಾಗ ನಡೀತದೆ ಅಂದರೆ ನವೆಂಬರ್ 13ರಿಂದ 16ನೇ ತಾರೀಕು. ನವೆಂಬರ್ 13 ಸಂಜೆ 4 ಗಂಟೆಗೆ ಪ್ರಾರಂಭ ಆಗ್ತದೆ, 16ನೇ ತಾರೀಕು ಸಂಜೆ 4 ಗಂಟೆಗೆ ಮುಗೀತದೆ. ಸೊ ನಿಮಗೆ ಆಸಕ್ತಿ ಇರೋದಾದರೆ ರಿಜಿಸ್ಟರ್ ಮಾಡ್ಕೊಳ್ಳಿ, ಮತ್ತೆ ಬರ್ಬೋದು. ನೀವು ಬಂದು ಆಧ್ಯಾತ್ಮಿಕವಾಗಿ ಬೆಳಿಲಿಕ್ಕೆ, ಈ ರೀತಿಯ ಆತ್ಮಿಕ ಸತ್ಯಗಳನ್ನು ತಿಳ್ಕೊಳ್ಳಿಕ್ಕೆ ಒಂದು ಸುಂದರವಾದ ಅವಕಾಶ ದೇವರು ನಮಗೆ ಕೊಟ್ಟಿದ್ದಾರೆ, ಉಪಯೋಗಿಸ್ಕೊಳ್ಳೋಣ. ಓಕೆನಾ? ಓಕೆ, ನೆಕ್ಸ್ಟ್ ಪ್ರಾಸ್. ಏನು ಅಡ್ವಾಂಟೇಜ್ ಇದೆ ನಮಗೆ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಅನುಭವಿಸೋದ್ರಿಂದ ಅಂದರೆ, ವಿತೌಟ್ ಯುವರ್ ನಾಲೆಡ್ಜ್, ಕೇಳಿಸ್ಕೊಳ್ಳಿ, ವಿತೌಟ್ ಯುವರ್ ನಾಲೆಡ್ಜ್ ಯು ವಿಲ್ ಬಿ ಸೆಪರೇಟೆಡ್ ಫ್ರಮ್ ವರ್ಲ್ಡ್ ಆ್ಯಂಡ್ ದ ಪ್ಲೆಷರ್ಸ್ ಆಫ್ ದಿಸ್ ವರ್ಲ್ಡ್. Without your knowledge, that means without your knowledge means without your effort. That is good word, I think, better word. Okay, so ನಿನಗೆ ಅರಿವಿಲ್ಲದೆ ಅನ್ನೋದಕ್ಕಿಂತ ನಿನ್ನ ಪ್ರಯತ್ನವಿಲ್ಲದೆ, ಸ್ವಪ್ರಯತ್ನವಿಲ್ಲದೆ, ಎಷ್ಟು ಒಳ್ಳೇದಲ್ವ ಇದು? ನಿನಗೆ ಅರಿವು, ನಿನ್ನ ನಾಲೆಡ್ಜಲ್ಲಿ ಇಲ್ದೇನೆ, ಥಿಂಕ್ ಮಾಡ್ದೇನೆ, ಅದ್ರ ಬಗ್ಗೆ ಥಿಂಕೇ ಮಾಡೋದಿಲ್ಲ, ಮತ್ತು ನಿನ್ನ ಪ್ರಯತ್ನನೂ ಇಲ್ಲ. The more you experience the spiritual blessing, ನೀನು ಮಾಡೋದು ಒಂದೇ ಕೆಲಸ, ಆಧ್ಯಾತ್ಮಿಕ ಆಶೀರ್ವಾದಗಳನ್ನ ಅನುಭವಿಸ್ತೀಯ. ಇದನ್ನು ಅನುಭವಿಸ್ತಾ ಯು ವಿಲ್ ಬಿ ಡಿಟ್ಯಾಚ್ಡ್ ಫ್ರಮ್ ದ ವರ್ಲ್ಡ್. ನೀನು ಲೋಕದಿಂದ ಬೇರ್ಪಡ್ತೀಯ, ಲೌಕಿಕವಾದವುಗಳಿಂದ ಬೇರ್ಪಡ್ತೀಯ, ಲೋಕದ ಆಶಾಪಾಶಗಳಿಂದ ಬೇರ್ಪಡ್ತೀಯ. ಆ್ಯಂಡ್ ಯು ವಿಲ್ ಬಿ ಮೋರ್ ಅಟ್ಯಾಚ್ಡ್ ಟು ದ ಕಿಂಗ್ಡಮ್ ಆಫ್ ಗಾಡ್. ಸಿ, ಅಡ್ವಾಂಟೇಜ್ ಆಫ್ ಎಕ್ಸ್ಪೀರಿಯನ್ಸಿಂಗ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್. ಆಧ್ಯಾತ್ಮಿಕ ಆಶೀರ್ವಾದಗಳನ್ನ ಅನುಭವಿಸುವುದರ ಒಂದು ದೊಡ್ಡ ಅದ್ಭುತ ಏನು ಕೇಳಿದ್ರೆ, ನಾವು ಲೋಕದಿಂದ ಬೇರ್ಪಟ್ಟು, ಲೋಕದ ಆಶಾಪಾಶಗಳಿಂದ ಬೇರ್ಪಟ್ಟು, ಲೋಕದ ಮಲಿನತೆಯಿಂದ ಬೇರ್ಪಟ್ಟು ನಮ್ಮ ಪ್ರಯತ್ನವಿಲ್ಲದೆ, ನಾವು ಅದ್ರ ಬಗ್ಗೆ ಥಿಂಕ್ ಮಾಡದೆ, ವರ್ಕೌಟ್ ಮಾಡದೆ, ಬೇರ್ಪಟ್ಟು ಸ್ವರ್ಗ ರಾಜ್ಯದ ಜೊತೆಗೆ ಒಂದಾಗಲಿಕ್ಕೆ ಸಾಧ್ಯ ಆಗ್ತದೆ. ಹೆಚ್ಚಾಗಿ ಇದನ್ನು ಅನುಭವಿಸ್ತಾ ಇದಾಗುವ ಕಾರ್ಯ. ದಟ್ ಇಸ್ ದ ಬೆನಿಫಿಟ್ ಆಫ್ ಎಕ್ಸ್ಪೀರಿಯನ್ಸಿಂಗ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್. ಆದರೆ ದ ವರ್ಸ್ಟ್ ಡಿಸ್ಅಡ್ವಾಂಟೇಜ್ ಆಫ್ ಎಕ್ಸ್ಪೀರಿಯನ್ಸಿಂಗ್ ಮಟೀರಿಯಲ್ ಬ್ಲೆಸ್ಸಿಂಗ್, ಸಾಧಾರಣ ಡಿಸ್ಅಡ್ವಾಂಟೇಜ್ ಅಲ್ಲ, ನೀವೆಷ್ಟು ಮಟೀರಿಯಲ್ ಬ್ಲೆಸ್ಸಿಂಗ್ ಎಕ್ಸ್ಪೀರಿಯನ್ಸ್ ಮಾಡ್ತೀರೋ, ಯು ವಿಲ್ ಬಿ ಮೋರ್ ಅಟ್ಯಾಚ್ಡ್ ಟು ದಿಸ್ ವರ್ಲ್ಡ್ ಆ್ಯಂಡ್ ಯು ವಿಲ್ ಬಿ ಡಿಟ್ಯಾಚ್ಡ್ ಫ್ರಮ್ ಗಾಡ್ ಆ್ಯಂಡ್ ಇಟರ್ನಲ್ ಲೈಫ್. ಹೆಚ್ಚು ಭೌತಿಕವಾದ ಆಶೀರ್ವಾದಗಳನ್ನು ಅನುಭವಿಸಿದಷ್ಟು ಅದನ್ನು ಅನುಭವಿಸ್ತಾ ನಾವೇನಾಗ್ತೀವಿ ಅಂದರೆ, ಅನೇಕರು ಕೆಲವೊಮ್ಮೆ ಲೋಕದ ಜೊತೆಗೆ ಇನ್ನು ಹತ್ರ ಆಗಿ ವಿತೌಟ್ ಅವರ್ ನಾಲೆಡ್ಜ್ ಯು ವಿಲ್ ಸ್ಟಾರ್ಟ್ ವರ್ಷಿಪಿಂಗ್ ದ ಡೆವಿಲ್, ದ ಲಾರ್ಡ್ ಆಫ್ ದಿಸ್ ವರ್ಲ್ಡ್. ಇಹಲೋಕದ ಪ್ರಭುವಾಗಿರ್ತಕ್ಕಂತಹ ಸೈತಾನನನ್ನು ಗೊತ್ತಿಲ್ಲದೆ ಆರಾಧಿಸುವವರು ನೀವಾಗ್ತೀರಾ. If you concentrate on material blessings, even though you are Christian, born again, ನೀನು ಹೊಸದಾಗಿ ಹುಟ್ಟಿ ದೇವರ ಮಗನಾಗಿದ್ದು, ನೆನ್ಪಿಟ್ಕೊಳ್ಳಿ, ನಾನ್ ಕ್ರಿಶ್ಚಿಯನ್ಸ್ಗಲ್ಲ ಅಥವಾ ನಾನ್ ಬಾರ್ನ್ ಅಗೇನ್ ನಂಗೆಲ್ಲ ಹೇಳ್ತಾ ಇರೋದು, ಬಾರ್ನ್ ಅಗೇನ್ ಆಗಿದ್ದು, ಇಫ್ ಯು ಹ್ಯಾವ್ ನೋ ನಾಲೆಡ್ಜ್ ಆಫ್ ದಿಸ್, ನಿನಗಿದ್ರ ಅರಿವಿಲ್ಲದೆ ಇದ್ರೆ, ಇಟ್ ಈಸ್ ಪಾಸಿಬಲ್ ದ್ಯಾಟ್ ಯು ಕ್ಯಾನ್ ವರ್ಷಿಪ್ ದ ಡೆವಿಲ್ ವಿತೌಟ್ ಯುವರ್ ನಾಲೆಡ್ಜ್. ಪಾಸಿಬಿಲಿಟೀಸ್ ಇದೆ. ಅದರಿಂದನೇ ಇದೇ ಅಧ್ಯಾಯದಲ್ಲಿ ಪೌಲರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಜ್ಞಾನ ವಿವೇಚನೆ ಆತ್ಮ ಕೊಡಿ ದೇವರೇ. ಎಫಿಷಿಯನ್ಸ್ 1:17-18 ಅವರು ಪ್ರಾರ್ಥಿಸ್ತಾರೆ ನೋಡಿ.
ನಮ್ಮ ಪ್ರಭು ವರ್ಸ್ ನಂಬರ್ 17, I pray that the God of our Lord Jesus Christ, the Father of glory, may give you the spirit of wisdom and revelation as you come to know him. ನಮ್ಮ ಪ್ರಭು ಯೇಸು ಕ್ರಿಸ್ತರ ದೇವರು, ಮಹಿಮಾನ್ವಿತ ತಂದೆಯೂ ಆದವರು, ನಿಮಗೆ ಜ್ಞಾನವನ್ನು ವಿವೇಚನೆಯನ್ನು ನೀಡುವ ಆತ್ಮವನ್ನು ದಯಪಾಲಿಸಲಿ, ತಮ್ಮನ್ನು ಸಂಪೂರ್ಣವಾಗಿ ಅರಿತುಕೊಳ್ಳುವ ವರವನ್ನು ಇಯಲಿ ಎಂದು ಪ್ರಾರ್ಥಿಸುತ್ತೇನೆ. ವೈ? ಈ ಆಧ್ಯಾತ್ಮಿಕ ಆಶೀರ್ವಾದಗಳನ್ನ ಅರಿತುಕೊಳ್ಳಲಿಕ್ಕೆ, ಟು ಎಕ್ಸ್ಪೀರಿಯನ್ಸ್ ದಿಸ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್. Without this, the spirit of wisdom and revelation, you cannot experience the spiritual blessings. It is there, but we need this spirit of wisdom and revelation to experience the spiritual blessings. This is a kind of spiritual sense, we can say. ಒಂದು ಆತ್ಮಿಕ ಇಂದ್ರಿಯ ಅಂತ ನಾವು ಹೇಳ್ಬೋದು, ಕಣ್ಣಿಗೆ ಕಾಣದೇ ಇರತಕ್ಕಂಥ ಆತ್ಮಿಕ ಇಂದ್ರಿಯ. ಯಾವ ರೀತಿ ನಮಗೆ ಭೌತಿಕ ಆಶೀರ್ವಾದಗಳನ್ನ ಅನುಭವಿಸಲಿಕ್ಕೆ ಪಂಚೇಂದ್ರಿಯಗಳು ಬೇಕೋ, ವಿತೌಟ್ ದ್ಯಾಟ್ ನ್ಯಾಚುರಲ್ ಸೆನ್ಸಸ್, ಹ್ಯೂಮನ್ ಸೆನ್ಸ್, ಓಕೆ, ಫಿಸಿಕಲ್ ಸೆನ್ಸಸ್, ವಿ ಕೆನಾಟ್ ಎಕ್ಸ್ಪೀರಿಯನ್ಸ್ ದ ಮಟೀರಿಯಲ್ ಬ್ಲೆಸ್ಸಿಂಗ್ಸ್. ಫಾರ್ ಎಕ್ಸಾಂಪಲ್ ಹೀಲಿಂಗ್, ಸೌಖ್ಯ. ನಿಮಗೆ ಸ್ಪಿರಿಟ್ ಇದೆ, ಆತ್ಮ ಇದೆ, ದೇಹ ಇಲ್ಲ, ಸೌಖ್ಯ ಇಲ್ಲ ಅನುಭವಿಸ್ತೀರಾ? ವೇರ್ ಯು ಆರ್ ಗೋಯಿಂಗ್ ಟು ಎಕ್ಸ್ಪೀರಿಯನ್ಸ್ ದ ಹೀಲಿಂಗ್ ಇಫ್ ಯು ಡೋಂಟ್ ಹ್ಯಾವ್ ಫಿಸಿಕಲ್ ಬಾಡಿ ಆ್ಯಂಡ್ ದೆರ್ ಇಸ್ ನೋ ಲೈಫ್ ಇನ್ ದ ಬಾಡಿ? ಯು ಕಾಂಟ್. ಯು ಹ್ಯಾವ್ ಎ ಫಿಸಿಕಲ್ ಬಾಡಿ ಆ್ಯಂಡ್ ನೋ ಲೈಫ್. ಉದಾಹರಣೆ, ಶರೀರ ಇದೆ, ಶವ, ಜೀವ ಇಲ್ಲ ಅಂತ ಇಟ್ಕೊಳ್ಳಿ. ಅದಕ್ಕೆ ಸೌಖ್ಯ ಎಲ್ಲಿ ಅನುಭವಿಸ್ಲಿಕ್ಕಾಗುತ್ತೆ? ಶರೀರ ಇದೆ, ದೇಹ ಇದೆ, ಬಾಡಿ ಈಸ್ ದೇರ್, ಬಟ್ ನೋ ಲೈಫ್ ಇನ್ ದಟ್ ಬಾಡಿ, ನೋ ಸೋಲ್. ಓಕೆ, ನೋ ಸೋಲ್. ಕೊಳ್ತು ಹೋಗಿಲ್ಲ ಅಂತ ಇಟ್ಕೊಳ್ಳಿ. 1000 ವರ್ಷ ಆ ಬಾಡಿ ಇದ್ದರೂ ದಟ್ ಬಾಡಿ ಕೆನಾಟ್ ಎಕ್ಸ್ಪೀರಿಯನ್ಸ್ ಹೀಲಿಂಗ್. ದಟ್ ಬಾಡಿ ಕೆನಾಟ್ ಎಕ್ಸ್ಪೀರಿಯನ್ಸ್ ಎನಿ ಮಟೀರಿಯಲ್ ಬ್ಲೆಸ್ಸಿಂಗ್ಸ್, ಫಿಸಿಕಲ್ ಬ್ಲೆಸ್ಸಿಂಗ್ಸ್ ಆಫ್ ದಿಸ್ ವರ್ಲ್ಡ್. ಈ ಲೋಕದ ಯಾವ ಭೌತಿಕ ಆಶೀರ್ವಾದನೂ, ಕಣಜ ತುಂಬಿರೋ ಕಣಜ ಆಗಿರ್ಬೋದು, ಓಕೆ, ಹಣಕಾಸಿರ್ಬೋದು, ನಿಮ್ಮ ಉನ್ನತ ಸ್ಥಾನಮಾನ ಮರ್ಯಾದೆ ಇರ್ಬೋದು, ಅಥವಾ ಒಳ್ಳೆಯ ಆರೋಗ್ಯ ಇರ್ಬೋದು, ಸಂಪತ್ತು, ಶ್ರೀಮಂತಿಕೆ, ಗಂಡ ಹೆಂಡತಿ, ಮಗ ಮಗಳು, ತುಂಬಿದ ಸಂಸಾರ, ತುಂಬಿದ ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆಯ ಜಾಬ್, ಒಳ್ಳೆಯ ಹಣ, ಒಳ್ಳೆಯ ಗಾಡಿ, ಇದೆಲ್ಲ ಅನುಭವಿಸ್ಲಿಕ್ಕೆ ಈ ದೇಹ ಇದ್ದರೆ ಮಾತ್ರನೇ. ಒಂದು ದೇಹದಲ್ಲಿ ಜೀವ ಇರಬೇಕು. ದೇಹ ಇದ್ರೆ ಆಗೋದಿಲ್ಲ, ದೇಹದಲ್ಲಿ ಜೀವ ಬೇಕು. ಸೋಲ್ ಈಸ್ ಇಂಪಾರ್ಟೆಂಟ್. ಅದಕ್ಕೇನು ಹೇಳಿದ್ದು, ಮಟೀರಿಯಲ್ ಬ್ಲೆಸ್ಸಿಂಗ್ಸ್ ಆರ್ ರಿಲೇಟೆಡ್ ಟು ಯುವರ್ ಬಾಡಿ ಆ್ಯಂಡ್ ಸೋಲ್, ಭೌತಿಕ ಮನುಷ್ಯ. ಇನ್ನು ಆತ್ಮಿಕ ಮನುಷ್ಯ ಇದ್ದಾನೆ, ಆದರೆ ಸತ್ತ ಅವಸ್ಥೆಯಲ್ಲಿದ್ದರೆ, ಇಫ್ ದ ಸ್ಪಿರಿಟ್ ಮ್ಯಾನ್ ಇಸ್ ಡೆಡ್, ಸೇಮ್ ಥಿಂಗ್, ಕೆನಾಟ್ ಎಕ್ಸ್ಪೀರಿಯನ್ಸ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್. ಆದರೆ ಒಳಗಿರ್ತಕ್ಕಂಥ ಆತ್ಮಿಕ ಮನುಷ್ಯನಿಗೆ ಜೀವ ಬಂದರೆ, he is able, ಆತನಿಗೆ ಸಾಧ್ಯ ಇದೆ ಭೌತಿಕ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಅನುಭವಿಸಲಿಕ್ಕೆ. ಅದರಿಂದ ಆಧ್ಯಾತ್ಮಿಕವಾಗಿ ಜೀವ ಪಡ್ಕೊಳ್ಳೋದು ಮುಖ್ಯ. ಮತ್ತು ಕೇಳಿಸ್ಕೊಳ್ಳಿ, ಭೌತಿಕ ಮನುಷ್ಯ ಯಾವ ರೀತಿಯಲ್ಲಿ ತನ್ನ ಬುದ್ಧಿಯನ್ನು ಉಪಯೋಗಿಸ್ತಾನೋ, ಹೌ he uses his mind, his brain to enjoy the material blessing. Similarly, when spiritual man uses his spiritual wisdom and understanding, he can experience spiritual blessings. ಅರ್ಥ ಆಗ್ತಿದೆಯಾ? ಭೌತಿಕ ಮನುಷ್ಯನು ತನ್ನ ಭೌತಿಕ ಜ್ಞಾನವನ್ನು, ಭೌತಿಕ ಬುದ್ಧಿಯನ್ನು ಉಪಯೋಗಿಸಿ, ಭೌತಿಕ ಅರಿವನ್ನು ಉಪಯೋಗಿಸಿ ಭೌತಿಕ ಆಶೀರ್ವಾದಗಳನ್ನು ಪಡೆದುಕೊಂಡು ಯಾವ ರೀತಿಯಲ್ಲಿ ಅನುಭವಿಸ್ಲಿಕ್ಕಾಗ್ತದೆಯೋ, ಅದೇ ರೀತಿ ಆಧ್ಯಾತ್ಮಿಕ ಮನುಷ್ಯನು ತನ್ನ ಆತ್ಮಿಕ ಜ್ಞಾನವನ್ನು, ಆತ್ಮಿಕ ಬುದ್ಧಿಯನ್ನು, ದೇವರಿಂದ ಬರುವ ಬುದ್ಧಿಯನ್ನು, ಜ್ಞಾನವನ್ನು ಉಪಯೋಗಿಸ್ಕೊಂಡು ಆಧ್ಯಾತ್ಮಿಕ ಆಶೀರ್ವಾದಗಳನ್ನ ಅನುಭವಿಸ್ಲಿಕ್ಕಾಗ್ತದೆ. ಒಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್ ಏನು ಅಂದರೆ, ಭೌತಿಕ ಮನುಷ್ಯನು, ಫಿಸಿಕಲ್ ಮ್ಯಾನ್, he has to grow day by day in order to experience the more material blessings. ಭೌತಿಕ ಮನುಷ್ಯ ಅವನು ಬೆಳಿಬೇಕು. ಅವನು ಇದ್ದ ಹಾಗೆ ಮಗು ಹುಟ್ಟಿದ ಮಗು 3ನೇ ದಿವಸ ಹಾಗೇ ಇದೆ, 3 ದಿವಸ ಆಯ್ತು ಹುಟ್ಟಿ, ಅದು ಹಾಗೇ ಇದೆ. ಅದಕ್ಕೆ ಭೌತಿಕ ಆಶೀರ್ವಾದಗಳು ಯಾವುದೂ ಅನುಭವಿಸ್ಲಿಕ್ಕಾಗೋದಿಲ್ಲ. ಆ ಮಗುವಿನ ಕಣಜ ತುಂಬಿಸ್ಕೊಳ್ಳಿಕ್ಕಾಗೋದಿಲ್ಲ. ಆ ಮಗು ಎಲ್ಲರಿಗಿಂತ ಮೇಲಿನವನಾಗಿರಲು ಸಾಧ್ಯ ಇಲ್ಲ. ಆ ಮಗುವಿಗೆ ಶತ್ರು ಬರಲಿಕ್ಕೆ ಸಾಧ್ಯ ಇಲ್ಲ. ಒಂದು ದಿಕ್ಕಿನಲ್ಲಿ ಬಂದರೆ 7 ದಿಕ್ಕಿನಲ್ಲಿ ಓಡಿ ಹೋಗೋ ಶತ್ರು ಯಾರು ಅಂತ ಯಾರನ್ನು ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಆ ಮಗುವಿಗೆ ಈ ರೀತಿ ಅನೇಕ ಆಧ್ಯಾತ್ಮಿಕ ಆಶೀರ್ವಾದಗಳು ಏನಿದೆಯೋ ಇವತ್ತು ನಾವು ಹೇಳ್ತೀವಲ್ವ, ಆ ಮಗುವಿಗೆ ಒಂದು ಜೀವನ ಸಂಗಾತಿ ಪಡ್ಕೊಳ್ಳಿಕ್ಕಾಗೋದಿಲ್ಲ, ಮಕ್ಕಳನ್ನ ಪಡ್ಕೊಳ್ಳಿಕ್ಕಾಗೋದಿಲ್ಲ, ಮೊಮ್ಮಕ್ಕಳನ್ನ ನೋಡಲಿಕ್ಕಾಗೋದಿಲ್ಲ, ಸಂತಾನ ಭಾಗ್ಯ ಇಲ್ಲ ಅಲ್ವಾ? ಯಾವಾಗ ಆ ಮಗು 3 ದಿವಸದ ಮಗು, ಈಗ ಬಾರ್ನ್ ಆಯಿತು 3 ದಿವಸ. ಸೇಮ್
ವೆನ್ ಯು ಆರ್ ಬಾರ್ನ್ ಅಗೇನ್, ಸ್ಪಿರಿಚುವಲ್ ಬೇಬಿ ಸಿಟ್ಟಿಂಗ್ ಇನ್ ಬೇಬಿ ಸಿಟ್ಟಿಂಗ್ ಆರ್ ಕ್ರೆಡಲ್ ಕ್ರಿಶ್ಚಿಯನ್, ತೊಟ್ಟಿಲಲ್ಲಿರುವ ಕ್ರೈಸ್ತ ವಿಶ್ವಾಸಿ ನೀನಾಗಿದ್ದರೆ, ಯು ಕೆನಾಟ್ ಎಂಜಾಯ್ ದೀಸ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್. ಯು ಕ್ಯಾನ್ ಎಂಜಾಯ್, but very little small portion of that. I can say only salvation. I am saved. God forgave all my sins. ದೇವರು ನನ್ನ ಎಲ್ಲ ಪಾಪನ ಕ್ಷಮಿಸಿದ್ದಾರೆ, ನಾನು ದೇವ್ರ ಮಗ, ಅಷ್ಟೊಂದು ಹೇಳ್ಕೋಬೋದು ಅಷ್ಟೇ, ಅಷ್ಟೊಂದು ಹೇಳ್ಕೋಬೋದು. ಆದರೆ ಆ ಕಡೆಗೆ ಏನೂ ಇಲ್ಲ. ಅಷ್ಟು ಹೇಳ್ಕೊಳ್ಳಿಕ್ಕೆ ಕಷ್ಟ ಕೆಲವೊಮ್ಮೆ, ಆ ಕನ್ವಿಕ್ಷನಿಂದ ಹೇಳಲಿಕ್ಕಾಗೋದಿಲ್ಲ, ಸುಮ್ಮನೆ ಹೇಳ್ಬೋದಷ್ಟೇ ಹೊಸದಾಗಿ ಹುಟ್ಟಿದ ಮೇಲೆ. ಮತ್ತು ನಮ್ಮಲ್ಲಿ ದೇವರನ್ನು ಕ್ಷಮಿಸಿದ್ದಾರೆ ಅಂತ ಈ ಒಂದು ಭಾವನೆ ಬರೆಸ್ಬೋದು ಅಷ್ಟೆ. ಆದರೆ ಆ ಒಂದು ಮನವರಿಕೆಗೆ, ಆ ಕ್ರಿಸ್ತ ಯೇಸುವಿನ ಆ ಪರಿಪೂರ್ಣತೆಯ ಮಟ್ಟಕ್ಕೆ, ಆ ಶಿರಸ್ಸಿನ ಕಡೆಗೆ ನಾವು ಬೆಳಿಬೇಕಾದ್ರೆ, ನಮ್ಮ ಶಿರಸ್ಸು ಯೇಸು, ಅವರ್ ಹೆಡ್ ಇಸ್ ಜೀಸಸ್ ಕ್ರೈಸ್ಟ್, ವಿ ಶುಡ್ ಗ್ರೋ ಟುಗೆದರ್ ವಿತ್ ದ್ಯಾಟ್ ಹೆಡ್. ಆ ಶಿರಸ್ಸಿನೊಂದಿಗೆ ನಾವು ದೇಹವಾಗಿರ್ತಕ್ಕಂಥ ನಾವು ಬೆಳೆದ್ರೆ ಮಾತ್ರ ನಾವು ದೃಢವಾಗಿ ನಿಂತ್ಕೊಳ್ಳಿಕ್ಕಾಗತ್ತೆ. ಹಾಗೆ ನಿಂತ್ಕೊಳ್ಳಿಕ್ಕಾಗಬೇಕಾದ್ರೆ ನಮಗೆ ಈ ಜ್ಞಾನ ವಿವೇಚನೆ ಬೇಕು. ಜ್ಞಾನ ವಿವೇಚನೆ, ರೆವಲೇಷನ್ ಬೇಕು ನಮಗೆ. ಓಕೆ, ಈ ರೆವಲೇಷನ್ ಹೇಗೆ ಸಿಗುತ್ತೆ? ವೆನ್ ಯು ಸ್ಟಡಿ ದ ವರ್ಡ್ ಆಫ್ ಗಾಡ್. ನಿನ್ನ ದೇವರ ವಾಕ್ಯವನ್ನು ಈ ರೀತಿಯಲ್ಲಿ ಕಲಿಯುವಾಗ, ಅದರಿಂದನೇ ಧರ್ಮಸಭೆಯಲ್ಲಿ ಗಾಡ್ ಇಸ್ ಕೆಪ್ ದ ಟೀಚರ್ಸ್, ಬೋಧಕರನ್ನ ಅದಕ್ಕೋಸ್ಕರನೇ ಇಟ್ಟಿರೋದು, ಬೋಧನೆ ಮಾಡಲಿಕ್ಕೆ. ನಾನು ಹೇಳಿದ್ದೇನೆ ನಿಮಗೆ, ಇದೇ 4ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಲ್ಲಿ ಇದೆ. ಈಗ ಅದಲ್ಲ ವಿಷಯ, ಬಟ್ ಎಫಿಷಿಯನ್ಸ್ 4:11-12, ಈ ವ್ಯಕ್ತಿ ನರಮಾನವರಿಗೆ ವರದಾನವನ್ನಿತ್ತರು, ಕೆಲವರನ್ನು ಪ್ರೇಷಿತರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಕೆಲವರನ್ನು ಬೋಧಕರನ್ನಾಗಿಯೂ. The gifts he gave were that some would be apostles, some prophets, some evangelists, some pastors, some teachers. Why the teachers? Why the prophets? Prophets and teachers are very important. All are important, but they are also very much important in nurturing the body of Christ. Yake? Verse number 13. To equip the saints for the work of ministry, for building up the body of Christ, until all of us come to the unity of faith and of the knowledge of the Son of God, to maturity, to the measure of the full stature of Christ. See, ಅರ್ಥ ಆಗ್ತಿದೆ ನಿಮಗೆ? ಹೀಗೆ ನಾವೆಲ್ಲರೂ ಒಂದೇ ವಿಶ್ವಾಸದಿಂದಲೂ ದೇವರ ಪುತ್ರನ ಕುರಿತಾದ ಸಂಪೂರ್ಣ ಜ್ಞಾನದಿಂದಲೂ ಐಕ್ಯಮತ್ಯವನ್ನು ಮತ್ತು ಪರಿಪಕ್ವತೆಯನ್ನು ಪಡೆಯುತ್ತೇವೆ. ಜ್ಞಾನಾರ್ಜನೆಯನ್ನು ಪಡೆದವರಾಗಿ ಕ್ರಿಸ್ತ ಯೇಸುವಿನ ಪರಿಪೂರ್ಣತೆಯ ಮಟ್ಟವನ್ನು ಮುಟ್ಟುತ್ತೇವೆ. ಆಗ ಮುಂದಿನ ವಾಕ್ಯ, ಇನ್ನು ಮೇಲೆ ನಾವು ಸಣ್ಣ ಮಕ್ಕಳಂತೆ ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಪಟ್ಟು ಅತ್ತಿತ್ತ ಅಲೆದಾಡುವುದಿಲ್ಲ, ಗಾಳಿ ಬಂದಂತೆ ತೂರಾಡುವುದಿಲ್ಲ. ಬದಲಾಗಿ ಪ್ರೀತಿಯಿಂದ ಸತ್ಯವನ್ನೇ ನುಡಿಯುತ್ತೇವೆ, ಶಿರಸ್ಸಾದ ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ ಸರ್ವತೋಮುಖವಾಗಿ ಬೆಳೆಯುತ್ತೇವೆ. ಎಷ್ಟು ಚೆನ್ನಾಗಿದೆ ನೋಡಿ. ಬಟ್ ಸ್ಪೀಕಿಂಗ್ ದ ಟ್ರೂತ್ ಇನ್ ಲವ್, ವಿ ಮಸ್ಟ್ ಗ್ರೋ ಅಪ್ ಇನ್ ಎವ್ರಿ ವೇ ಇನ್ ಟು ಹಿಮ್ ಹೂ ಈಸ್ ದ ಹೆಡ್, ಇನ್ ಟು ಕ್ರೈಸ್ಟ್, from whom the whole body joined and knit together by every ligament with which it is equipped, as each part is growing, is working properly, promotes the body's growth in building itself up in love. ಎಷ್ಟು ಚೆನ್ನಾಗಿದೆ ನೋಡಿ. ಅದರಿಂದ ಈ ಕಲಿಕೆ ಬೇಕಾ ಕೇಳಿದರೆ, ಬೈಬಲ್ ಸ್ಟಡಿ ಬೇಕಾ ಕೇಳಿದರೆ, ಮಸ್ಟ್, ಬೇಕೇ ಬೇಕು. ಈ ಬೈಬಲ್ ಸರ್ವೆ ಮುಖಾಂತರ ನಾವೇನು ಕಲಿತಾ ಇದ್ದೀವಲ್ವಾ, ಇದು ಖಂಡಿತವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ಶಿರಸ್ಸಾದ ಯೇಸು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯೇಸು ಕ್ರಿಸ್ತನ ಅನುರೂಪಿಯನ್ನಾಗಿ ಮಾಡ್ತದೆ. See the power and benefit of knowing these truths through this survey. ಈ ಒಂದು ಬೈಬಲ್ ಸರ್ವೆ ಮುಖಾಂತರ ಇದನ್ನು ಅರಿತುಕೊಳ್ಳೋದರ ಲಾಭ ನೋಡಿ, ಎಂಥ ಒಂದು ಲಾಭವನ್ನು ದೇವರಿಟ್ಟಿದ್ದಾರೆ. ಈಗ ನಾವೇನು ಕಲಿತಾ ಇದ್ದೀವಿ? ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಇನ್ ಕ್ರೈಸ್ಟ್ ಜೀಸಸ್. ಎಸ್, ಅದ್ರ ಬಗ್ಗೆ ನಾವಿನ್ನೂ ಅಲ್ಲೇ ಇದ್ದೀವಿ, ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಇಲ್ಲ.
ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ದೇವರು ನಮಗೆ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ನಾವೇನು ಮಾಡಬೇಕು? ವಿ ನೀಡ್ ಟು ಎಂಜಾಯ್. ಯಾರಿಗೋಸ್ಕರ ಇಟ್ಟಿರೋದು? ಮಕ್ಕಳಿಗೋಸ್ಕರ. ಅಮ್ಮ ಅಡುಗೆ ಮಾಡಿಡೋದು ಯಾರಿಗೋಸ್ಕರ? ಮಕ್ಕಳಿಗೋಸ್ಕರ. ಅಪ್ಪ ಆಸ್ತಿ ಮಾಡಿಡೋದು ಯಾರಿಗೋಸ್ಕರ? ಮಕ್ಕಳಿಗೋಸ್ಕರ ಅಲ್ವಾ? ಸೊ ಯಾರು ಎಂಜಾಯ್ ಮಾಡಲಿಕ್ಕೆ? ಮಕ್ಕಳು ಎಂಜಾಯ್ ಮಾಡಲಿಕ್ಕೆ. ಈಗ ನೀವು ದೇವರ ಮಕ್ಕಳಾಗಿದ್ದರೆ ನೀವು ಇದನ್ನು ಎಂಜಾಯ್ ಮಾಡದೇ ಇದ್ದರೆ ದೇವರಿಗೆ ದುಃಖ ಆಗುತ್ತೆ. ಅಮ್ಮ ಅಡುಗೆ ಮಾಡಿಟ್ಟಿದ್ದು ಮಕ್ಕಳು ಅದನ್ನು ತಿಂದೆ ಹೊರಗಡೆ ಹೋಗಿ ಭಿಕ್ಷೆ ಬೇಡ್ತಾ ಇದ್ದರೆ ಅಮ್ಮನಿಗೆ ದುಃಖ ಆಗುತ್ತೆ. ಅದರಿಂದ ದೇವರ ಮಕ್ಕಳಿಗಿರ್ತಕ್ಕಂಥ ಈ ಸೌಭಾಗ್ಯವನ್ನು ದೇವರ ಮಕ್ಕಳು ಎಂಜಾಯ್ ಮಾಡಲೇಬೇಕು. ಇಲ್ಲಾಂದರೆ ವಿ ಆರ್ ಬ್ರಿಂಗಿಂಗ್ ಇನ್ಸಲ್ಟ್ ಆ್ಯಂಡ್ ವಿ ಗಿವ್ ಹರ್ಟ್ ಟು ಆರ್ ಗಾಡ್. ನಮ್ಮ ದೇವರಿಗೆ ಅವಮಾನ ಮಾಡ್ತೀವಿ, ದೇವರಿಗೆ ದುಃಖವನ್ನು ಉಂಟು ಮಾಡ್ತೀವಿ. ಇಫ್ ಯು ಆರ್ ನಾಟ್ ಎಕ್ಸ್ಪೀರಿಯನ್ಸಿಂಗ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್, ದಟ್ ಇಸ್ ನಾಟ್ ಎಕ್ಸ್ಪೀರಿಯನ್ಸಿಂಗ್, ಅನುಭವಿಸ್ತೇ ಇದ್ದರೆ, ಬರೀ ಭೌತಿಕ ಆಶೀರ್ವಾದ ಮಾತ್ರ ಆದರೆ ಖಂಡಿತ ದೇವರಿಗೆ ಸಂತೋಷ ಆಗೋದಿಲ್ಲ, ನಮಗೆ ಸಂತೋಷ ಆಗುತ್ತೆ. ಅನದರ್ ಪ್ರಾಸ್ ಏನು ಅಡ್ವಾಂಟೇಜ್ ಏನು ಕೇಳಿದರೆ, ದ ಮೋರ್ ಯು ಎಕ್ಸ್ಪೀರಿಯನ್ಸ್ the spiritual blessings, the more you experience or enjoy the spiritual experience blessings, the more you can please God. You can make him happy. Do you want to make God happy? No praising, thanking, hallelujah, praise the Lord. Okay? Start enjoying the spiritual blessings so that you also will be happy 100%, whether you have something or don't have something. You will be happy. Okay? And God will be happy. More than that, God will be happy. Jesus will be happy. Holy Spirit will be rejoicing in you. ಪರಿಶುದ್ಧಾತ್ಮನಲ್ಲಿ ಕುಣಿದಾಡ್ತಾರೆ. ಈಗ ಪವಿತ್ರಾತ್ಮರು ಕೆಲವರಲ್ಲಿ ಒಂದು ರೀತಿ ಡೆಡ್ ಅವಸ್ಥೆಯಲ್ಲಿದ್ದಾರೆ. ಡೆಡ್ ಆಗಿಲ್ಲ, ಇದ್ದರೆ ಅವರು ಒಂದು ಕೋಮಾ ಸ್ಟೇಜಲ್ಲಿ ಇರ್ತಾರೆ. ಇಲ್ಲದೆ ಇದ್ದವರಲ್ಲಿ ಇಲ್ಲ ಬಿಡಿ. ಬಾರ್ನ್ ಅಗೇನ್ ಆದವ್ರಿಗೆ ಹೇಳ್ತಾರೆ, ದೋಸ್ ಆರ್ ಬಾರ್ನ್ ಅಗೇನ್. ಹೋಲಿ ಸ್ಪಿರಿಟ್ ಈಸ್ ಆಲ್ಮೋಸ್ಟ್ ಲೈಕ್ ಡೆಡ್ ಸ್ಟೇಟ್, ನಾಟ್ ಡೆಡ್ ಕಂಪ್ಲೀಟ್ಲಿ, ಬಟ್ ಇನ್ ಡೆಡ್ ಸ್ಟೇಟ್, ಕೋಮಾ ಅಂತ ಹೇಳ್ಬೋದು, ಕೋಮಾ ಸ್ಟೇಟ್. ಜೀವ ಇದೆ. ಯಾವಾಗ ಗೊತ್ತಾ? ವೆನ್ ಯು ಆರ್ ಓನ್ಲಿ ಫೋಕಸಿಂಗ್ ಆ್ಯಂಡ್ ಎಂಜಾಯಿಂಗ್ ದ ಮಟೀರಿಯಲ್ ಬ್ಲೆಸ್ಸಿಂಗ್ಸ್. ವೆನ್ ಯು ಆರ್ ಎಂಜಾಯಿಂಗ್ ದ ಮಟೀರಿಯಲ್ ಬ್ಲೆಸ್ಸಿಂಗ್ಸ್, ಯು ವಿಲ್ ಬಿ ರಿಜಾಯ್ಸಿಂಗ್. ಟೆಂಪರರಿ, ಇಟ್ ಇಸ್ ಗಾನ್, ಯು ಆರ್ ರಿಜಾಯ್ಸಿಂಗ್ ಆಲ್ಸೋ ಗಾನ್. ಕೆಲವು ಟೈಮ್ ನಾವು ರಿಟ್ರೀಟ್ ಸೆಂಟ್ರಿಗೆಲ್ಲ ಹೋಗ್ತೀವಿ. ಅಲ್ಲಿ ಧ್ಯಾನದಲ್ಲಿ ಏನಾದರೂ ಮಿರಕಲ್ ಆದರೆ, ನಮ್ಮ ಕೈ ಮುರಿದೋಗಿರುತ್ತೆ, ಕೈ ನೆಟ್ಟಗಾಯಿತು, ಒಂದು ಮಿರಕಲ್ ಆಯಿತು, ಒಂದು ಹೀಲಿಂಗ್ ಸಿಕ್ತು, ಮಟೀರಿಯಲ್ ಬ್ಲೆಸ್ಸಿಂಗ್ ತಗೊಂಡು ಕೈ ತಟ್ಟಿ ಕೈ ಆಡಿಸಿ ಅಲ್ಲೆಲ್ಲ ಜಂಪ್ ಮಾಡಿ ಎಲ್ರಿಗೂ ಕೈ ಕೊಟ್ಟು ಕೇಕ್ ಕೊಟ್ಟು ಮುತ್ತು ಕೊಟ್ಟು ವಾಪಸ್ ಬರ್ತೀವಿ. ಬರೋದಾರಲ್ಲಿ ಆಕ್ಸಿಡೆಂಟ್ ಆಗಿ ಕಾಲು ಕಟ್ಟಾಗೋಯ್ತು, ಬೇಜಾರು ಮಾಡ್ಕೋಬೇಡಿ, ಸಾಧ್ಯತೆ ಇದೆ. ಮಟೀರಿಯಲ್ ಬ್ಲೆಸ್ಸಿಂಗ್, ಕೈ ಸರಿ ಆಯ್ತಲ್ವಾ, ನೋ ಗ್ಯಾರಂಟಿ, ಆಕ್ಸಿಡೆಂಟ್ ಆಗೋದಿಲ್ಲ ಅಂತ ಗ್ಯಾರಂಟಿ ಏನು ಕೊಟ್ಟಿಲ್ಲಲ್ಲ ದೇವರು. ಸೊ ಆಗೋಯ್ತು, ನಿಮ್ಮ ತಪ್ಪಿಂದ ಅಲ್ಲ, ನೀವು ಪ್ರಾರ್ಥನೆ ಮಾಡ್ಕೊಂಡೇ ಬಂದ್ರಿ, ಯಾರೋ ಒಂದು ಗೊತ್ತಿದ್ರು ಕಟ್ಟಾಯಿತು ಅಂತ ಇಟ್ಕೊಳ್ಳಿ, ಹಾಗಾಗೋದು ಬೇಡ. ಓಕೆ, ಉದಾಹರಣೆ ಹೇಳ್ತಾ ಇರೋದು. ಆಗೋಯ್ತು, ಹೌ ಯು ಕ್ಯಾನ್ ರಿಜಾಯ್ಸ್? ವಿಲ್ ಯು ಶ್ಯೂರ್ಲಿ ರಿಜಾಯ್ಸ್? ನಿಜವಾಗ್ಲೂ ರಿಜಾಯ್ಸ್ ಮಾಡ್ತೀರಾ? ಇಲ್ಲ. ಏನು ಹೇಳ್ತೀರಿ? ದೇವ್ರು ಹಿಂಗೆ ಕೊಟ್ಟು ಹಂಗೆ ಕಿತ್ಕೊಬಿಟ್ಟ, ಕೈ ಕೊಟ್ಟು ಕಾಲು ಕಿತ್ಕೊಬಿಟ್ಟ ಅಂತ ಹೇಳೋದಿಲ್ವಾ? ಈ ಮಟೀರಿಯಲ್ ಬ್ಲೆಸ್ಸಿಂಗ್ಸ್ ಅಷ್ಟೇ. ಕೆಲವು ಟೈಮ್ ನೀವಿಗೆ ಧ್ಯಾನಕ್ಕೆ ಹೋದಾಗ ಯಾವುದೋ ಪ್ರವಾದನೆ ಮಾಡ್ತಾನೆ, ಈ ವರ್ಷ ನಿನ್ನ ಹೊಲದಲ್ಲಿ 100ರಷ್ಟು ಬೆಳೆ ದೇವರು ಕೊಡ್ತಾ ಇದ್ದಾರೆ ಅಂತ. ಆಮೇಲೆ ಹಲ್ಲೆಲೂಯಾ ಅಂತ ಹೇಳಿ ಬೆಳೆ ಬಂತು. ನೆಕ್ಸ್ಟ್ ಥ್ಯಾಂಕ್ಸ್ ಹೇಳಲಿಕ್ಕೆ ಒಂದು ರಿಟ್ರೀಟಿಗೆ ನೀನು ಬರ್ತೀಯಾ? ಆ ಪ್ರೇಯರ್ ಮೀಟಿಂಗಿಗೆ ಬಂದು ಧ್ಯಾನಕ್ಕೆ ಬಂದು ನೀನು ಥ್ಯಾಂಕ್ಸ್ ಹೇಳ್ತೀಯ. ಕಳೆದ ತಿಂಗಳು ಧ್ಯಾನಕ್ಕೆ ಬಂದಾಗ ಅಥವಾ 6 ತಿಂಗಳ ಹಿಂದೆ ಧ್ಯಾನಕ್ಕೆ ಬಂದಾಗ ಇಲ್ಲಿ ಈ ಮನುಷ್ಯ ಪ್ರವಾದನೆ ಹೇಳಿದರು, ಒಳ್ಳೆ ಬೆಳೆ ದೇವರು ಕೊಡ್ತಾರೆ ಎಂದು. ಅದು ಬೆಳೆಯ ಸಮಯನೇ ಆಗಿರಲಿಲ್ಲ, ಆದರೆ ದೇವರು 100ಕ್ಕೆ 100ರಷ್ಟು ಪ್ರವಾದಿ ಹೇಳಿದ ಹಾಗೆ ಬೆಳೆ ಕೊಟ್ಟರು. ದೇವರಿಗೆ ಸ್ತೋತ್ರ ಹೇಳಲಿಕ್ಕೆ ನಾನು ಬಂದಿದ್ದೀನಿ ಅಂತ. ನೀನು ವಾಪಸ್ ಹೋಗಿ ಬೆಳೆ ಎಲ್ಲ ಕೊಯ್ದು ಮಾರ್ಕೆಟಿಗೆ ತೊಗೊಂಡೋಗುವಾಗ ರೇಟೇ ಇಲ್ಲ, ಫ್ಲಾಪ್ ಆಗೋಯ್ತು. ಬೆಲೆ ಮೊದಲೆಷ್ಟಿತ್ತು? KGಗೆ 1000 ರೂಪಾಯಿ ಇತ್ತು. ಈಗ ನೀನು 10 ಕ್ವಿಂಟಲ್ ತೆಗೆದುಕೊಂಡು ಹೋಗಿ 100 ಕ್ವಿಂಟಲಲ್ಲಿ ತಗೊಂಡೋಗಿ ಮಾರುವಾಗ KGಗೆ 3 ರೂಪಾಯಿ ಬೆಲೆ ಇದೆ. 3 ರೂಪಾಯಿ, 1000 ರೂಪಾಯಿ ಇದ್ದಿದ್ದು 3 ರೂಪಾಯಿ. ವಿಲ್ ಯು ರಿಜಾಯ್ಸ್? ಆ ಬೆಳೆ ಕೊಟ್ಟ ದೇವರೇ ಕೋಟಿ ಕೋಟಿ ಸ್ತೋತ್ರ, ಕೋಟಿ ಕೋಟಿ ಸ್ತೋತ್ರ ದೇವಂತ ಹಾಡ್ತೀಯಾ? ಹಾಡಲ್ಲ.
ಈ ಮಟೀರಿಯಲ್ ಬ್ಲೆಸ್ಸಿಂಗ್ಸ್ ಕತೆ ಇಷ್ಟೇನೆ. ಮಳೆ ಇದ್ದರೆ ಬೆಳೆ ಇಲ್ಲ, ಬೆಳೆ ಇದ್ದರೆ ಮಳೆ ಇಲ್ಲ. ಇದರಲ್ಲಿ ಯಾವತ್ತೂ ನಾವು ತೃಪ್ತರಾಗೋದು ಇಲ್ಲ. ಯಾವತ್ತೂ ದೇವರನ್ನ ನಾವು ಪೂರ್ಣ ಹೃದಯದಿಂದ ಆರಾಧಿಸ್ಲಿಕ್ಕೆ ಆಗೋದೇ ಇಲ್ಲ. ವೆನ್ ಯು ಗೆಟ್ something good, you will rejoice. God cannot rejoice. You will rejoice. But the more you experience spiritual blessings, you will rejoice. And with you, Holy Spirit also will rejoice. That is the beauty. ಅರ್ಥ ಆಗ್ತಿದೆಯಾ? ಯಾಕೆಂದರೆ material blessings are imperishable and there is 100% guarantee. Sorry, spiritual blessings are imperishable and 100% guarantee. Material blessings are perishable, no guarantee. No guarantee, no warranty. ಕಾರಣ ಏನು? ಕಾರಣ ನಾನು ಮೊದಲೇ ಹೇಳಿದೆ. ಯಾಕೆ ಗ್ಯಾರಂಟಿ ಇಲ್ಲ ಮಟೀರಿಯಲ್ ಬ್ಲೆಸ್ಸಿಂಗ್ಸ್ಗೆ ಯಾಕೆ ವ್ಯಾರಂಟಿ ಇಲ್ಲ? ಫಿಸಿಕಲ್ ಬ್ಲೆಸ್ಸಿಂಗ್, ಭೌತಿಕ ಆಶೀರ್ವಾದಗಳಿಗೆ ವ್ಯಾರಂಟಿ ಕೊಡೋದಿಲ್ಲ ದೇವರು. ಯಾಕೆ ಹೇಳಿ? ದಟ್ ಈಸ್ ಬೇಸ್ಡ್ ಆನ್ ಯುವರ್ ಪರ್ಫಾರ್ಮೆನ್ಸ್, ಯುವರ್ ಒಬೀಡಿಯನ್ಸ್, ಯುವರ್ ವರ್ಕ್. ಈವನ್ ದೋ ಇಟ್ ಈಸ್ ಗ್ರೇಸ್ ಅಂದರೆ ಈಗ ಮಳೆ ನೀನು ರೆಡಿ ಮಾಡೋಕ್ಕಾಗಲ್ಲ, ರೆಡಿ ಮಾಡೋದು ದೇವರೇ. ನೀನು ಅನುಸರಣೆ ಮಾಡಿದಾಗ ಮಳೆದು ಡೋರ್ ಓಪನ್ ಮಾಡ್ತಾರೆ, ಬೀಳುತ್ತೆ ತಲೆ ಮೇಲೆ ಅಷ್ಟೇ. ಅರ್ಥ ಆಗ್ತಿದೆಯಾ? ಸೊ ದಿಸ್ ಕಾಮನ್ ಗ್ರೇಸ್ ಅದು ಎಲ್ಲರ ಮೇಲೂ ದೇವರು ಸುರಿಸ್ತಾರೆ. ಆದರೆ ಈ ಆಶೀರ್ವಾದ, ಆಧ್ಯಾತ್ಮಿಕ ಆಶೀರ್ವಾದ ನಿನ್ನ ಪರ್ಫಾರ್ಮೆನ್ಸಿಂದ ಸಿಗುವಂಥದ್ದಲ್ಲ, ಕ್ರಿಸ್ತನ ಪರ್ಫಾರ್ಮೆನ್ಸಿಂದ, ಯೇಸುವಿನ ಪರ್ಫಾರ್ಮೆನ್ಸಿಂದ, ಬೇಸ್ಡ್ ಆನ್ ಹಿಸ್ ಪರ್ಫಾರ್ಮೆನ್ಸ್. ಅದರಿಂದ ಅವರ ಪರ್ಫಾರ್ಮೆನ್ಸ್ಗೆ ಯಾವತ್ತೂ ಸೋಲಿಲ್ಲ. ಅದರಿಂದ ಅದು ಇಂಪೆರಿಷಬಲ್. ಆಧ್ಯಾತ್ಮಿಕ ಆಶೀರ್ವಾದ ಅಳಿದು ಹೋಗದ ಆಶೀರ್ವಾದ. ಯಾಕೆ ಕೇಳಿದರೆ ಅದು ಕ್ರಿಸ್ತನಲ್ಲಿರುವಂಥದ್ದು, ಅದು ಕ್ರಿಸ್ತನ ಮುಖಾಂತರ ಲಭಿಸುವಂಥದ್ದು. ಇದು ನೀನು ಮಾಡುವ ಕಾರ್ಯದಿಂದ ನಿನಗೆ ಪಡ್ಕೊಳ್ಳಿಕ್ಕೆ, ಅನುಭವಿಸ್ಲಿಕ್ಕೆ ಸಾಧ್ಯವಾಗುವಂಥದ್ದು. ನಿನ್ನ ಅನುಸರಣೆಯಿಂದ, ನಿನ್ನ ಪ್ರಾರ್ಥನೆ, ನಿನ್ನ ವಿಶ್ವಾಸ, ಇದರಲ್ಲಿ ನಿಂದು ತುಂಬ ಇದೆ ಅಲ್ಲಿ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ದ ಮೋರ್ ಯು ಎಕ್ಸ್ಪೀರಿಯನ್ಸ್ ಆರ್ ಎಂಜಾಯ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್, ಗಾಡ್ ಈಸ್ ಪ್ಲೀಸ್ಡ್ ವಿತ್ ಯು. ಅರ್ಥ ಆಗ್ತಿದೆಯಾ? ದೇವರಿಗೆ ಸಂತೋಷ ಆಗ್ತದೆ, ದೇವರು ನಿನ್ನಲ್ಲಿ ಆನಂದಿಸ್ತಾರೆ. ಹೋಲಿ ಸ್ಪಿರಿಟ್ ವಿಲ್ ರಿಜಾಯ್ಸ್ ಓವರ್ ಯು. ನಿನ್ನಲ್ಲಿ, ನಿನ್ನ ಮುಖಾಂತರ ಪವಿತ್ರಾತ್ಮರು ಸಂತೋಷ ಪಡ್ತಾರೆ. ಆದರೆ ಭೌತಿಕ ಆಶೀರ್ವಾದ ಅನುಭವಿಸುವಾಗ ನೀನು ಸಂತೋಷ ಪಡ್ತೀಯ, ದೇವರು ದುಃಖ ಪಡುವ ಸಾಧ್ಯತೆ ಇದೆ. ಎಷ್ಟೋ ಬಾರಿ ದೇವರಿಗೆ ದುಃಖ ಆಗ್ತದೆ. ನಾನು ಹೇಳ್ತಾ ಇಲ್ಲ ನಾವು ಆರೋಗ್ಯ ಬೇಡ ಅಥವಾ ಸಂಪತ್ತು ಬೇಡ, ನಮಗೆ ಯಾರು ವ್ಯಕ್ತಿಗಳು ಬೇಡ, ಒಳ್ಳೆಯ ಸಂಬಂಧಗಳು ಬೇಡ ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋ ಮಾತಿನ ಅರ್ಥ ಏನು ಅಂದರೆ, ಇದು ಯಾವುದು ನಿನ್ನನ್ನು ಸ್ವರ್ಗದೆಡೆಗೆ ಕರ್ಕೊಂಡು ಹೋಗಲ್ಲ. ಇದು ಯಾವುದು ನಿನ್ನನ್ನು ಪೂರ್ಣ ಹೃದಯದಿಂದ ದೇವರನ್ನ ಆರಾಧನೆ ಮಾಡಲಿಕ್ಕೆ ಬಲ ಕೊಡೋದಿಲ್ಲ. ಇದು ಯಾವುದು ನಿನ್ನನ್ನು ಕ್ರಿಸ್ತನ ಸೇವೆ ಮಾಡಲಿಕ್ಕೆ ಒತ್ತಾಯ ಪಡಿಸೋದಿಲ್ಲ. ಅದು ನಾನು ಹೇಳ್ತಾ ಇರೋದು. ಬೇಡ ಅಂತಲ್ಲ, ನನಗೂ ಬೇಕು, ನಿಮಗೂ ಬೇಕು. ಶರೀರ ಯಾರಿಗಿದೆ ಅವರಿಗೆಲ್ಲ ಬೇಕು, ಇದು ಶರೀರದ ಬಯಕೆ. ಆದರೆ ಪ್ರಾಣಕ್ಕಿಂತಲೂ ಮಿಗಿಲಾದ ನಿನ್ನ ಅಚಲ ಪ್ರೀತಿ ಅನ್ನೋದು ಒಂದಿದೆ, ಆಧ್ಯಾತ್ಮಿಕ ಆಶೀರ್ವಾದ. ಅದನ್ನು ವಿಶ್ವಾಸದ ಮುಖಾಂತರ ಅನುಭವಿಸಿದ ಒಬ್ಬ ದೇವರಿಗೆ ಸ್ತೋತ್ರ ಹೇಳ್ತಾನೆ. ದೇವರೇ, ನೀನು ಪ್ರೀತಿ ಸ್ವರೂಪನಾಗಿರುವುದಕ್ಕಾಗಿ ಸ್ತೋತ್ರ. ಬಿಕಾಸ್ ಆಫ್ ಯುವರ್ ವರ್ದಿನೆಸ್ ಐ ಥ್ಯಾಂಕ್ ಆ್ಯಂಡ್ ಪ್ರೈಸ್ ಯು, ಓ ಮೈ ಗಾಡ್, ಬಿಕಾಸ್ ಯು ಆರ್ ಗಾಡ್. ಅಷ್ಟೇ, ಬೇರೆ ಏನಿಲ್ಲ. Not because you gave me that, you gave me this, no. Because you are God forever. Your love is eternal. You are eternal. You are worthy of praise. ಅದಕ್ಕೆ ನಾನು ನಿನ್ನ ಕೃತಜ್ಞತೆ ಸಲ್ಲಿಸ್ತೇನೆ. ಓಕೆ, ಇನ್ನೊಂದು ಕೊನೆಯದಾಗಿ ನಾನೀಗ ಇದು ಆಧ್ಯಾತ್ಮಿಕ ಆಶೀರ್ವಾದದ ಅಡ್ವಾಂಟೇಜ್ ಹೇಳ್ತಾ ಹೋದರೆ ಇನ್ನೂ ತುಂಬ ಇದೆ. ನಾವು ಸರ್ವೆ ಮತ್ತು ಸ್ಟಡಿ ಮುಂದಕ್ಕೆ ಹೋಗಬೇಕಾದ್ರೆ ಇದಕ್ಕೆ ಸ್ವಲ್ಪ ಫುಲ್ ಸ್ಟಾಪ್ ಹಾಕಬೇಕಾಗತ್ತೆ. ಎನಿವೆ, ಫೈನಲ್ ಆಗಿ ಒಂದು ಆಧ್ಯಾತ್ಮಿಕ ಆಶೀರ್ವಾದಗಳನ್ನು, ದ ಮೋರ್ ಯು ಎಕ್ಸ್ಪೀರಿಯನ್ಸ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ ಆರ್ ಮೋರ್ ಯು ಎಂಜಾಯ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್, ದ ಮೋರ್ ಯು ಕ್ಯಾನ್ ರಿಪೆಂಟ್ ಆ್ಯಂಡ್ ರಿನೀವ್ ಯೋರ್ ಸೆಲ್ಫ್.
ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಹೆಚ್ಚಾಗಿ ಅನುಭವಿಸಿದಷ್ಟು ನಮ್ಮಲ್ಲಿ ಮಾನಸಾಂತರ ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ ಮಾನಸಾಂತರ ಅಂದರೆ ಲೋಕದ ಕಡೆಯಿಂದ ತಿರುಗಿ ಯೇಸು ಕ್ರಿಸ್ತನ ಕಡೆಗೆ ತಿರುಗುವುದು ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ನಮ್ಮ ಮನಸ್ಸು ನವೀಕರಣಗೊಳ್ತಾ ಹೋಗುತ್ತೆ. ದ ಮೋರ್ ಯು ಎಕ್ಸ್ಪೀರಿಯನ್ಸ್ ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್, ದೇರ್ ವಿಲ್ ಬಿ ರಿನ್ಯೂವಲ್ ಇನ್ ಯುವರ್ ಮೈಂಡ್. ನಮ್ಮ ಮನಸ್ಸು ಹೆಚ್ಚು ನವೀಕರಣಗೊಳ್ತಾ ಹೋಗುತ್ತೆ, ರಿನ್ಯೂವಲ್ ಆಗುತ್ತೆ, ನವೀಕರಣಗೊಳ್ಳುತ್ತೆ. ನವೀಕರಣಗೊಳ್ಳೋದಂದ್ರೇನು? ವಿ ವಿಲ್ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್. when more renewal takes place, you will have the mind of Christ. ಹೆಚ್ಚಾಗಿ ಕ್ರಿಸ್ತ ಯೇಸುವಿನ ಮನೋಭಾವನೆ ಉಳ್ಳವರಾಗ್ತೀವಿ ನಾವು. ಅಥವಾ ಈ ರೀತಿ ತಗೋಬಹುದು, the more we enjoy or experience the spiritual blessings, we will become Christ centered. The more we experience spiritual blessing, we will be more Christ centered. The more we enjoy or experience material blessings, we will be self-centered. See, we cannot be God-centered. We cannot live a God-centered life, but self-centered life, world-centered life. But the more you experience and enjoy the spiritual blessings, you can lead a Christ-centered life and Word of God-centered life, heaven-centered life. ನಾವೆಷ್ಟು ಆಧ್ಯಾತ್ಮಿಕ ಆಶೀರ್ವಾದಗಳನ್ನ ಅನುಭವಿಸ್ತೀವೋ ಅಷ್ಟು ನಾವು ಯೇಸು ಕೇಂದ್ರಿತ, ದೇವರ ವಾಕ್ಯ ಕೇಂದ್ರಿತ, ಸ್ವರ್ಗ ಕೇಂದ್ರಿತ ಜೀವನವನ್ನು ನಮಗೆ ಜೀವಿಸ್ಲಿಕ್ಕಾಗತ್ತೆ. ಆದರೆ ಎಷ್ಟು ನಾವು ಭೌತಿಕ ಆಶೀರ್ವಾದಗಳನ್ನ ಅನುಭವಿಸ್ತೀವೋ ಅಷ್ಟು ಸೆಲ್ಫ್ ಸೆಂಟರ್ಡ್, ಸ್ವಾರ್ಥ ಕೇಂದ್ರಿತ, ನಾನು ಕೇಂದ್ರಿತ, ನಾನು ಮಾಡಿದ್ದಕ್ಕೆ ಸಿಕ್ತು, ನಾನು ಕಷ್ಟಪಟ್ಟು ಇದನ್ನೆಲ್ಲ ಪ್ರಾರ್ಥಿಸಿ ಉಪವಾಸ ಮಾಡಿದ್ದಕ್ಕೆ ದೇವರು ನನಗೆ ಕೊಟ್ಟ ಆಶೀರ್ವಾದ ಇದು, ನಾನು ಅನುಸರಣೆ ಮಾಡಿದ್ದಕ್ಕೆ ದೇವರು ನನಗೆ ಕೊಟ್ಟ ಪ್ರತಿಫಲ ಇದು. ಸೊ ನಾನು ಕೇಂದ್ರಿತವಾಗಿತ್ತು, ಎಲ್ಲ ನಾನು ಫಸ್ಟು, ದೇವರ ಆಮೇಲೆ. ಆದರೆ ಆಧ್ಯಾತ್ಮಿಕ ಆಶೀರ್ವಾದಗಳಲ್ಲಿ ಫಸ್ಟು ದೇವರೇ, ಆಮೇಲೂ ದೇವರೇ, ಆಮೇಲೂ ದೇವರೇ, ಆಮೇಲೂ ಜೀಸಸ್ಸೇ, ಯಾವಾಗಲೂ ಜೀಸಸ್ಸೇ, ಓನ್ಲಿ ಗಾಡ್. ನೋ ಐ, ನೋ ಸೆಲ್ಫ್ ಇಲ್ಲ. ಆದರೆ ಈ ರೀತಿ ಹೇಳ್ಬೋದು, ಹೆಚ್ಚು ಆಧ್ಯಾತ್ಮಿಕ ಆಶೀರ್ವಾದಗಳನ್ನ ಅನುಭವಿಸ್ತಾ you can deny yourself. The more you experience the spiritual blessings, you can deny more of yourself. You can deny yourself more and more and take up the cross more and more and follow Jesus more and more. The more you experience spiritual blessings. There are many people born again, but they are not able to deny their self and they are not able to carry the cross and follow Jesus. Why? They are not experiencing these spiritual blessings in Christ Jesus. These spiritual blessings are spiritual energy. It will strengthen us to deny ourselves. You don't have to put pressure on you to deny yourself. Enjoy these blessings. These blessings has the power to deny yourself, to make you deny yourself. Take up the cross and follow Jesus. ಈ ಆಧ್ಯಾತ್ಮಿಕ ಆಶೀರ್ವಾದಗಳನ್ನ ಅನುಭವಿಸ್ತಾ ನನ್ನನ್ನು ನಾನು ಪರಿತ್ಯಜಿಸಲು, ಶಿಲುಬೆಯನ್ನು ಹೊತ್ತುಕೊಂಡು ಯೇಸುವನ್ನು ಹಿಂಬಾಲಿಸಲು ನನಗೆ ಬಲ ಕೊಡ್ತದೆ. ಆಧ್ಯಾತ್ಮಿಕ ಆಶೀರ್ವಾದ ಅನುಭವಿಸಿದಷ್ಟು, ಹೊಸದಾಗಿ ಹುಟ್ಟಿದ ಮಾತ್ರಕ್ಕಾಗೋದಿಲ್ಲ, ಇದನ್ನು ಅನುಭವಿಸ್ಬೇಕು. ಇದು ಬೈಬಲಲ್ಲಿದೆ. ಯಾರಿಗೋಸ್ಕರ ಬರೆದಿಟ್ಟಿದ್ದಾರೆ? ನಮಗೋಸ್ಕರ. ದೇವರು ಯಾರಿಗೋಸ್ಕರ ಇದನ್ನು ರಿವೀಲ್ ಮಾಡ್ತಾ ಇದ್ದಾರೆ, ಪ್ರಕಟಪಡಿಸಿ ಕೊಡ್ತಾ ಇದ್ದಾರೆ? ನಮಗೋಸ್ಕರ. ವೈಯಕ್ತಿಕವಾಗಿ ತೆಗೆದುಕೊಳ್ಳಿ, ನನಗೋಸ್ಕರ ಅಂತ ತೆಗೆದುಕೊಳ್ಳಿ. ಕಂಡು ಹಿಡಿಯಬಲ್ಲವನಿಗೆ ಅದು ಜೀವದಾಯಕ. ನೀವೆಲ್ಲರೂ ಕಂಡು ಹಿಡಿತಾ ಇದ್ದೀರಾ, ಭಾಗ್ಯವಂತರು. ನೀವು ಶ್ರದ್ಧೆಯಿಂದ ಕುಳಿತುಕೊಂಡು ಈ ಒಂದು ಸ್ಟಡಿಯಲ್ಲಿ ನೀವು ಭಾಗಿಗಳಾಗ್ತಾ ಇದ್ದೀರಾ. ವಿ ಆರ್ ಸ್ಟಡಿಂಗ್ ದೀಸ್ ಥಿಂಗ್ಸ್ ಟುಗೆದರ್. ನಾವು ಒಟ್ಟಾಗಿ ಕಲಿತಾ ಇದ್ದೀವಿ. ಆದರೆ ಭೌತಿಕ ಆಶೀರ್ವಾದಗಳನ್ನ ಅನುಭವಿಸಿದಷ್ಟು ಸೆಲ್ಫ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ವಿ ವೋಂಟ್ ಡಿನೇ ಅವರ್ ಸೆಲ್ಫ್. ವಿ ವಿಲ್ ಬಿಲ್ಡ್ ಅವರ್ ಸೆಲ್ಫ್ನ ಇನ್ನೂ ಜಾಸ್ತಿ ಬಿಲ್ಡ್ ಮಾಡ್ಕೊಳ್ತೀವಿ. ಆ್ಯಂಡ್ ವಿ ರಿಫ್ಯೂಸ್ ದ ಕ್ರಾಸ್. ಶಿಲುಬೆಯನ್ನು ಹೊತ್ಕೊಳ್ಳೋದಿಲ್ಲ, ಶಿಲುಬೆಯನ್ನು ತಿರಸ್ಕರಿಸ್ತೀವಿ. ಬೇಡ, ಕಷ್ಟ ಬೇಡ, ಸಂಕಟ ಬೇಡ, ನೋವು ಬೇಡ, ತೊಂದರೆ ಬೇಡ, ಅವಮಾನ ಬೇಡ, ನಿಂದನೆ ಬೇಡ, ಪರಿಹಾಸ್ಯ ಬೇಡ, ಅದೆಲ್ಲ ದೂರ. ನಮಗೆ ಆಶೀರ್ವಾದ ಮಾತ್ರ ಸಾಕು. ಐ ಆಮ್ ಬ್ಲೆಸ್ಡ್. ಕೆಲವರು ಇದ್ದಾರೆ, ಕೆಲವು ಪ್ರೇಯರ್ ಗ್ರೂಪ್ ಅವ್ರು ಇವತ್ತು ಹೇಳ್ತಾರೆ, ಹೌ ಆರ್ ಯು ಬ್ರದರ್? ಬ್ಲೆಸ್ಡ್.
ಬ್ಲೆಸ್ಡ್ ಅಂದರೆ ಯಾವ ಥರ ಬ್ಲೆಸ್ಡ್? ಈ ಥರ ಅವ್ರಿಗೆ ಹೇಳ್ಕೊಟ್ಟಿರ್ತಾರೆ ಅವ್ರ ಲೀಡರ್, ನೀವು ಏನೇ ಕೇಳಿದ್ರು ಬ್ಲೆಸ್ಡ್ ಅಂತ ಹೇಳಬೇಕು. ಜನನದ ಶಕ್ತಿ ಮರಣದ ಶಕ್ತಿ ನಾಲಿಗೆಗಿದೆ. ಬ್ಲೆಸ್ಡ್ ಅಂದರೆ ಬ್ಲೆಸ್ಸಿಂಗ್ ಬರುತ್ತೆ ಅಂತ. ಯಾವ ಬ್ಲೆಸ್ಸಿಂಗ್? ಕಾರ್ ಬರುತ್ತೆ, ಹೆಲ್ತ್ ಬರುತ್ತೆ, ವೆಲ್ತ್ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂತ. ಒಂದು ದಿನ ದೊಡ್ಡ ತಾಜ್ ಮಹಲ್ ಬರ್ತದೆ. ತಾಜ್ ಮಹಲ್ ಅಂದರೆ ಗೊತ್ತಾಯ್ತಲ್ಲ, ಗೋರಿ, ಬ್ಲೆಸ್ಡ್. ಆಮೇಲೆ ನೀವು ಇರೋದಿಲ್ಲ ಹೇಳಲಿಕ್ಕೆ ಬ್ಲೆಸ್ಡ್ ಅಂತ. ಆ ತಾಜ್ ಮಹಲ್ ಥರ ಇರೋ ದೊಡ್ಡ ಗೋರಿನ ನೋಡಿದವ್ರು ಹೇಳ್ತಾರೆ, ಬ್ಲೆಸ್ಡ್ ಇಸ್ ದಿಸ್ ಮ್ಯಾನ್, ಸಚ್ ಎ ಬಿಗ್ ತಾಜ್ ಮಹಲ್ ಲೈಕ್ ಗೋರಿ ಟೂಮ್ ಅಂತ. ಸೊ ಅದಕ್ಕಾಗಿ ಅಲ್ಲ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದು ಯೇಸು ಕ್ರಿಸ್ತನಲ್ಲಿರುವ ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಅನುಭವಿಸ್ಲಿಕ್ಕೋಸ್ಕರ. ಅದರಿಂದ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಅನುಭವಿಸುವುದರ ಲಾಭ, ಅಡ್ವಾಂಟೇಜಸ್, ಪ್ರಾಸ್ ಏನೆಲ್ಲ ಇದೆ ಎಂದು ನಾವಿನ್ನೂ ಧ್ಯಾನ ಮಾಡೋದಾದರೆ ಇನ್ನೂ ಬಹಳಷ್ಟಿದೆ. ನೀವು ಧ್ಯಾನ ಮಾಡಿ, ನೀವು ಕೂತ್ಕೊಂಡು ದೇವರ ಜ್ಞಾನಕ್ಕಾಗಿ ಕೇಳಿ, ದೈವಿಕ ಜ್ಞಾನಕ್ಕಾಗಿ ಕೇಳಿ. ಆದ್ದರಿಂದ ನಿಮಗೆ ಇದರ ಅಡ್ವಾಂಟೇಜಸ್ ಏನು ಅಂತ ಪವಿತ್ರಾತ್ಮರು ಪ್ರಕಟಪಡಿಸಿಕೊಡ್ತಾರೆ. ಹೋಲಿ ಸ್ಪಿರಿಟ್ ರಿವೀಲ್ ಇಟ್ ಯು. ರಿವೀಲ್ ಆದರೆ ಮಾತ್ರನೇ ನಮಗೆ ಈ ಆಧ್ಯಾತ್ಮಿಕ ಆಶೀರ್ವಾದಗಳಲ್ಲಿ ಆಸಕ್ತಿ ಬರುತ್ತೆ ಮತ್ತು ನಮಗೆ ಮುಂದಕ್ಕೆ ಹೋಗ್ಲಿಕ್ಕಾಗತ್ತೆ. ಓಕೆ, ಲೆಟ್ ಅಸ್ ಪ್ರೇ. ದೇವರಿಗೆ ವಂದನೆಯನ್ನು ಸಲ್ಲಿಸಿ ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪಿ ತಂದೆಯಾದ ದೇವರೇ, ನೀವು ಈ ದಿನ ನಮಗೆ ತಿಳಿಸಿಕೊಟ್ಟ ಈ ಆಧ್ಯಾತ್ಮಿಕ ಸತ್ಯಗಳಿಗಾಗಿ ಸ್ತೋತ್ರ ಅಪ್ಪ. ಈ ಆಧ್ಯಾತ್ಮಿಕ ಸತ್ಯಗಳಿಂದ ನಮ್ಮ ಅಂತರಂಗವನ್ನು ಇನ್ನೂ ಹೆಚ್ಚಾಗಿ ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ಶಿರಸ್ಸಾದ ಯೇಸು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಬೆಳೆಯಲು ನಮಗೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನೀವು ನಮ್ಮ ದೇವರು, ಕರ್ತರು, ರಕ್ಷಕರು ಆಗಿದ್ದೀರಿ, ನಿತ್ಯ ಪಿತನಾಗಿದ್ದೀರಿ, ಅದಕ್ಕಾಗಿ ಸ್ತೋತ್ರ ಅಪ್ಪ. ಈ ಒಂದು ಬೈಬಲ್ ಸರ್ವೆಯಲ್ಲಿ ಭಾಗಿಯಾಗಿರುವಂತಹ ಪ್ರತಿಯೊಬ್ಬರ ಜೀವಿತದಲ್ಲಿಯೂ ನೀವು ನಮಗಾಗಿ ಇಟ್ಟಿರುವ ಎಲ್ಲ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಅನುಭವಿಸುವಂತೆ ಆಗಲಿ ಅಪ್ಪ. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ, ಆಮೇನ್. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ ಯೇಸು ಕ್ರಿಸ್ತರೇ ನಮ್ಮ ಪ್ರಭು. ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಸದಾಕಾಲಕ್ಕೂ ತ್ರೇಕ ದೇವರಿಗೆ ಮಾತ್ರ ಸಲ್ಲಲಿ, ಆಮೇನ್. ಎಲ್ಲರಿಗೂ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.